ಇಬ್ರಿಯ ಗ್ರಂಥ 11ನೇ ಅಧ್ಯಾಯ 6ನೇ ವಚನ. ಇಬ್ರೂ ಚಾಪ್ಟರ್ 11:6. ఇబ్రియలకు 11వ అధ్యాయము 6వ వచనం. ఎబ్రేయర్ 11వ అధికారం 6వ వచనం. హల్లెలూయా. आमेन. इब्रू चैप्टर 11 अध्याय 6 वचन देखो. हाँ, ಆದರೆ ನಂಬಿಕೆ ಇಲ್ಲದೆ ಯೇಸು ಸ್ವಾಮಿಯನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆಂದು ನಂಬುವುದು ಅವಶ್ಯ. ಇಂಗ್ಲಿಷ್, ಹಿಂದಿ, ಆಮೇಲೆ ತಮಿಳ್. ವಾಸಿಮ ಜನ್. ಇಂಪಾಸಿಬಲ್. हालेलुया. वासिमा तमिल वासिमा बड़ा ब्रदर हिंदी 11 से. और विश्वास दिन उसे करना होना है. परमेश्वर के पास आने वाले को विश्वास करना चाहिए. वचन ಹೇಳ್ತದೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಯೇಸು ಸ್ವಾಮಿ ನಿನ್ನ ಹತ್ರ ಬೆಳ್ಳಿಯನ್ನ ಕೇಳಲ್ಲ, ಬಂಗಾರವನ್ನ ಕೇಳಲ್ಲ, ಆಸ್ತಿಯನ್ನ ಕೇಳಲ್ಲ, ಐಶ್ವರ್ಯವನ್ನ ಕೇಳಲ್ಲ. ಇಲ್ಲ, ನೀನೇನಾದ್ರೂ ಬಲಿಯನ್ನ ಕೊಡು, ಕೋಳಿ ಕೊಡು, ಕುರಿ ಕೊಡು, ಮೇಕೆ ಕೊಡು, ಇನ್ನೊಂದು ಕೊಡು, ಹಣ್ಣು ಕೊಡು, ಹಂಪ್ಲ ಕೊಡು, ಕಾಯಿ ಕೊಡು ಅಂತ ಕೇಳಲ್ಲ. ದೊಡ್ಡ ಕಾಣಿಕೆಯನ್ನ ಕೊಡು, ಚರ್ಚ್ಗೆ ಪಾಸ್ಟ್ಗೆ ಕೊಡು ಅಂತ ಕೇಳಲ್ಲ. ನಿನ್ನ ಹತ್ರ ಯೇಸು ಸ್ವಾಮಿ ಕೇಳೋದು ನಂಬಿಕೆ. ನಂಬಿಕೆ ಹೃದಯದಿಂದ ಯೇಸು ಸ್ವಾಮಿಯನ್ನ ನೀನು ನಂಬೇಕಂತೆ. ಹೃದಯದಿಂದ ನಂಬಿ, ಗಂಟ್ಲಿಂದ ಅಲ್ಲ, ಆಮೇಲೆ ಬಾಯಿಂದ ಅಲ್ಲ, ತುಟಿಗಳಿಂದ ಅಲ್ಲ, ನಾಲಿಗೆಯಿಂದ ಅಲ್ಲ, ನಿನ್ನ ಹೃದಯದಿಂದ ನಂಬಿ. ನಿಮ್ಮ ಹೃದಯದಲ್ಲಿ ನಂಬಿಕೆ ಹುಟ್ಟಬೇಕಂತೆ. ಬಾಯಲ್ಲ, ಗಂಟಲಲ್ಲ ನಂಬಿಕೆ ಹುಟ್ಟೋದು. ನಿನ್ನ ಹೃದಯದಲ್ಲಿ ಯೇಸು ಸ್ವಾಮಿಗೆ ಜಾಗ ಕೊಟ್ಟು ನೀನು ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ನೋಡಿ, ನೀನು ದೇವರ ಹತ್ರ ಬರ್ತಾ ಇದೀಯ, ಪ್ರಾರ್ಥನೆ ಮಾಡ್ತೀಯ, ದೇವರ ಹತ್ರ ಬೇಕಾದದನ್ನ ಕೇಳ್ತೀಯ. ಇದಿಲ್ಲ ದೇವ್ರೆ, ಅದು ಬೇಕು ದೇವ್ರೆ, ಆರೋಗ್ಯ ಬೇಕು ದೇವ್ರೆ, ವ್ಯಾಪಾರ ಬೇಕು ದೇವ್ರೆ, ಕಸ್ಟಮರ್ ಬೇಕು ದೇವ್ರೆ, ನನ್ನ ಕಂಪನಿ ಲಾಸ್ ಅಲ್ಲಿ ಇದೆ ದೇವ್ರೆ, ನನ್ನನ್ನು ಆಶೀರ್ವಾದ ಮಾಡು, ನಮ್ಮ ಅಗ್ರಿಕಲ್ಚರ್ ವ್ಯವಸಾಯವನ್ನ ಆಶೀರ್ವಾದ ಮಾಡು, ನನ್ನ ಕುಟುಂಬವನ್ನ ಆಶೀರ್ವಾದ ಮಾಡು, ನಮ್ಮ ಹೋಟ್ಲನ್ನ ಆಶೀರ್ವಾದ ಮಾಡು, ನಮ್ಮ ಅಂಗಡಿಯನ್ನ ಆಶೀರ್ವಾದ ಮಾಡು, ನಮ್ಮ ವ್ಯಾಪಾರವನ್ನ ಆಶೀರ್ವಾದ ಮಾಡು, ನಮ್ಮ ಬಿಸ್ನೆಸ್ ಅನ್ನ ಆಶೀರ್ವಾದ ಮಾಡು, ನಮ್ಮ ಆರೋಗ್ಯವನ್ನ ಆಶೀರ್ವಾದ ಮಾಡು, ನಮ್ಮ ಮಕ್ಕಳ ಆಮೇಲೆ ಎಜುಕೇಶನ್ ಅನ್ನ ಆಶೀರ್ವಾದ ಮಾಡು, ನಾವು ನಡೆಸೋ ಸ್ಕೂಲ್ ಅನ್ನ ಆಶೀರ್ವಾದ ಮಾಡು, ಕಾಲೇಜನ್ನ ಆಶೀರ್ವಾದ ಮಾಡು, ಫ್ಯಾಕ್ಟರಿಯನ್ನ ಆಶೀರ್ವಾದ ಮಾಡು ಅಂತ ಕೇಳ್ತೀರಲ್ವಾ. ನಿನ್ಗೆ ಏನಿರ್ಬೇಕಂದ್ರೆ, ಆಮೇಲೆ ಏನೇ ದೇವರ ಹತ್ರ ಕೇಳು, ಯೇಸು ಸ್ವಾಮಿ ಹತ್ರ ಕೇಳು, ಸ್ವಲ್ಪ ಸೌಂಡ್ ಅಲ್ಲಿ ಏನೇ ಕೇಳು ದೇವರ ಹತ್ರ, ನಿನಗೆ ಹೃದಯದಲ್ಲಿ ನಂಬಿಕೆಯಿಂದ ಕೇಳ್ಬೇಕಂತೆ. ನೀನು ಮನೆಯಲ್ಲಿ ಪ್ರೇಯರ್ ಮಾಡ್ತೀಯೋ, ನೀನು ಚರ್ಚಲ್ಲಿ ಪ್ರೇ ಮಾಡ್ತೀಯೋ, ನೀನು ಫ್ಯಾಕ್ಟರಿಯಲ್ಲಿ ಪ್ರೇ ಮಾಡ್ತೀಯೋ, ನೀನು ಹಾಸ್ಪಿಟಲ್ ಅಲ್ಲಿ ಪ್ರೇ ಮಾಡ್ತೀಯೋ, ನೀನು ಜೈಲಲ್ಲಿ ಪ್ರೇ ಮಾಡ್ತೀಯೋ, ನೀನು ಒಂದು ಖಾಲಿ ಸ್ಥಳದಲ್ಲಿ ಪ್ರೇ ಮಾಡ್ತೀಯೋ, ಒಂದು ಆಡಿಟೋರಿಯಂ ಅಲ್ಲಿ ಪ್ರೇ ಮಾಡ್ತೀಯೋ, ಒಂದು ಸ್ಟೇಡಿಯಂ ಅಲ್ಲಿ ಪ್ರೇ ಮಾಡ್ತೀಯೋ, ಎಲ್ಲೇ ಪ್ರೇ ಮಾಡು, ನಿನಗೆ ನಂಬಿಕೆ ಇರ್ಬೇಕಂತೆ. ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ಖಾಲಿ ಕನ್ನಡ ಪರವನ, ಖಾಲಿ ಕನ್ನಡ ಚೆನ್ನಾಗ. ಅಲ್ಲೆಲೂಯಾ. ಸೊ ಯೇಸು ಸ್ವಾಮಿ ನಿನ್ಗೇನಾದ್ರೂ ಕೊಡ್ಬೇಕಂದ್ರೆ, ಯೇಸು ಸ್ವಾಮಿ ಏನ್ ಬೇಕಾದ್ರೂ ಕೊಡ್ತಾನೆ. ನಿನ್ಗೆ ಅವಶ್ಯಕತೆ ಆಗಿರೋದೆಲ್ಲ ಕೊಡ್ತಾನೆ, ನಿನಗೆ ಕೊರತೆ ಇರೋದೆಲ್ಲ ಕೊಡ್ತಾನೆ. ಪ್ರತಿಯೊಂದು ಬಲ ಇರ್ಲಿ, ಶಕ್ತಿ ಇರ್ಲಿ, ಆರೋಗ್ಯ ಇರ್ಲಿ, ಆಶೀರ್ವಾದ ಇರ್ಲಿ, ಸಂತಾನ ಇರ್ಲಿ, ಸಮಾಧಾನ ಇರ್ಲಿ, ವಿವಾಹ ಕಾರ್ಯ ಇರ್ಲಿ, ಮನೆ ಕಟ್ಟೋ ಕಾರ್ಯ ಇರ್ಲಿ, ಬಿಸ್ನೆಸ್ ಇರ್ಲಿ, ಸೇವೆ ಇರ್ಲಿ, ಸಭೆ ನಡೆಸೋದಿರ್ಲಿ, ಕುಟುಂಬ ನಡೆಸೋದಿರ್ಲಿ,
ಮನೆ ಕಟ್ಟೋದಿರ್ಲಿ, ಏನೇ ನೀನು ಮಾಡು, ನಿನ್ಗೆ ಏನಿರ್ಬೇಕಂದ್ರೆ ನಂಬಿಕೆ ಇರ್ಬೇಕಂತೆ. ಬರೀ ನೀನು ಬೈಬಲ್ನ ಕೈಯಲ್ಲಿ ಇಟ್ಕೊಂಡ್ರೆ ಸಾಕಾಗಲ್ಲ. ಅಲ್ಲೆಲ್ಲೂಯ, ಮನಕಾಲಾಗಿ ಪ್ರಾರ್ಥನೆ ಮಾಡಿದ್ರೆ ಸಾಕಾಗಲ್ಲ. ಅಪ್ಪ ಅಂತ ಕಣ್ಣೀರಿಂದ ಪ್ರೇ ಮಾಡಿದ್ರೆ ಸಾಕಾಗಲ್ಲ. ಉಪವಾಸ ಮಾಡಿ ಪ್ರೇ ಮಾಡಿದ್ರೆ ಸಾಕಾಗಲ್ಲ. ಕಾಣಿಕೆಯನ್ನು ಕೊಟ್ಟು ನೀನು ಪ್ರೇ ಮಾಡಿದ್ರೆ ಸಾಕಾಗಲ್ಲ. ನಿನ್ನ ಅಂತರಾತ್ಮದಲ್ಲಿ, ನಿನ್ನ ಹೃದಯದಲ್ಲಿ, ಪ್ರಾರ್ಥನೆಯಲ್ಲಿ ನಂಬಿಕೆ ಬರ್ಬೇಕಂತೆ. ಏಸಯ್ಯ ನಾನು ಪ್ರೇಯರ್ ಮಾಡಿದ್ರೆ ಕೇಳ್ತಾರೆ. ಏಸಯ್ಯ ನಾನು ಪ್ರೇಯರ್ ಅನ್ನ ಕೇಳಿ ನನ್ನ ಕೊರತೆಯನ್ನ, ನನ್ನ ಅವಶ್ಯಕತೆಯನ್ನ, ನನಗೆ ಬೇಕಾಗಿರೋ ಸಮಾಧಾನವನ್ನ, ಶಾಂತಿಯನ್ನ, ಆರೋಗ್ಯವನ್ನ, ಸಂತಾನವನ್ನ, ಧೈರ್ಯವನ್ನ, ಬಲವನ್ನ, ನಿರೀಕ್ಷೆಯನ್ನ, ನಂಬಿಕೆಯನ್ನ, ಕೃಪೆಯನ್ನ, ಮನೆಯನ್ನ, ಜಾಗವನ್ನ ಅನುಗ್ರಹಿಸ್ತನಂತ ನೀನು ನಂಬಿಕೆಯಿಂದ ಪ್ರೇಯರ್ ಮಾಡ್ಬೇಕಾದ್ರೆ. ನೋಡಿ, ಅಲ್ಲಿ ವಾಕ್ಯ ಹೇಳ್ತಾರೆ, ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ನೀನ್ ದೇವರ ಹತ್ರ ಬಂದಿದೀಯಾ? ದೇವರ ಪಾದದಲ್ಲಿ ಕುಳಿತಿದೀಯಾ? ಏಸಯ್ಯ ಈ ಸರ್ವ ಸೃಷ್ಟಿಕರ್ತನು, ರಾಜಾದಿರಾಜನು, ದೇವಾದಿ ದೇವನು, ಕರ್ತಾದಿ ಕರ್ತನು, ಸೂರ್ಯ ಚಂದ್ರ ನಕ್ಷತ್ರ ಆಕಾಶ ಮಂಡಲವನ್ನ, ಆಮೇಲೆ ಕೋಟ್ಯಾನು ಕೋಟಿ, ಆಮೇಲೆ ದೂತರುಗಳನ್ನ, ನಕ್ಷತ್ರಗಳನ್ನ, ಲೆಕ್ಕವಿಲ್ಲದಷ್ಟು ನಕ್ಷತ್ರವನ್ನ ಉಂಟು ಮಾಡಿದ ದೇವರು ನಿನ್ಗೆ ಹೇಳ್ತಾ ಇದ್ದಾನೆ. ಸಮುದ್ರವನ್ನ, ಅವುಗಳಲ್ಲಿರುವ ಸಮಸ್ತವನ್ನ ನಿರ್ಮಿಸಿದ ದೇವರು ನಿನಗೆ ಹೇಳ್ತಾ ಇದ್ದಾನೆ. ಭೂಮಿಯನ್ನ, ಅವುಗಳಲ್ಲಿರುವ ಸಮಸ್ತವನ್ನ ಉಂಟು ಮಾಡಿದ ದೇವರು ನಿನಗೆ ಹೇಳ್ತಾ ಇದ್ದಾನೆ. ನಿನ್ನನ್ನ ನಿನ್ನ ತಾಯಿಯ ಗರ್ಭದಲ್ಲಿ ರೂಪಿಸಿ, ಸೃಷ್ಟಿಸಿ, ಬಲಪಡಿಸಿ, ಇದುವರೆಗೂ ನಿನಗೆ ಗಾಳಿಯನ್ನ, ನೀರನ್ನ, ಬೆಳಕನ್ನ, ಆಹಾರವನ್ನ, ವಸ್ತ್ರವನ್ನ ಕೊಟ್ಟು ನಡೆಸ್ತಾ, ಪೋಷಿಸ್ತಾ, ದಿನನಿತ್ಯ ನಿನಗೆ ಸೂರ್ಯ ಚಂದ್ರನನ್ನ ಕಳಿಸಿಕೊಟ್ಟು, ಆಕ್ಸಿಜನ್ ಆಮ್ಲಜನಕವನ್ನ ಕೊಟ್ಟು ನಡೆಸ್ತಾರೋ ಏಸಯ್ಯ ಹೇಳ್ತಾ ಇದ್ದಾನೆ, ನಾನು ನಿನಗೆ ಅವಶ್ಯಕತೆವಾಗಿರುವುದನ್ನು ಕೊಡ್ತೀನಿ, ನೀನು ನನ್ನನ್ನು ನಂಬು, ಹೃದಯ ಪೂರ್ವಕವಾಗಿ ನಂಬು, ಬಲವಾಗಿ ನಂಬು. ಅಂದ್ರೆ ನಿನ್ನ ಹೃದಯವನ್ನ ದೇವರಿಗೆ ಕೊಡ್ಬೇಕು. ನಿನ್ನ ಹೃದಯದಲ್ಲಿ ಏಸಯ್ಯಗೆ ಜಾಗ ಕೊಡ್ಬೇಕು. ಕೊಟ್ಟು ನೀನು ಆಮೇಲೆ ಪ್ರೇಯರ್ ಮಾಡು. ಫಸ್ಟ್ ಹೃದಯದಿಂದ ಪ್ರೇಯರ್ ಮಾಡ್ಬೇಕಂತ ಈ ವಾಕ್ಯದ ಅರ್ಥ. ನೀನು ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ಅದರ ಅರ್ಥ ಏನಂದ್ರೆ, ಎಲ್ಲರೂ ಪ್ರೇ ಮಾಡ್ತಾರೆ, ದೇವ್ರು ನಂಬಿರೋರು ಪ್ರೇ ಮಾಡ್ತಾರೆ, ದೇವ್ರು ನಂಬದೇ ಇರೋರು ಪ್ರೇಯರ್ ಮಾಡ್ತಾರೆ, ಹೊಸದಾಗಿ ಬಂದಿರೋರು ಪ್ರೇಯರ್ ಮಾಡ್ತಾರೆ, ಅಡುಗರು ಪ್ರೇಯರ್ ಮಾಡ್ತಾರೆ. ಪ್ರಾಮುಖ್ಯವಾಗಿ ಯಾರೇ ಪ್ರೇಯರ್ ಮಾಡ್ಲಿ, ಎಲ್ಲೇ ಪ್ರೇಯರ್ ಮಾಡ್ಲಿ, ಏನಿರ್ಬೇಕಂದ್ರೆ ನಂಬಿಕೆ ಇರ್ಬೇಕಂತ. ಏನಿರ್ಬೇಕಂತ ನಿನಗೆ? ನಂಬಿಕೆ. ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ಅಂದ್ರೆ ನೀನು ಪ್ರಾರ್ಥನೆ ಮಾಡಿದ್ದು ಪ್ರಾಪ್ತವಾಗಬೇಕಾದ್ರೆ, ನೀನು ಬೇಡಿದ್ದು ನಿನಗೆ ಸಿಗ್ಬೇಕಾದ್ರೆ ಅಂತ ಅದರ ಅರ್ಥ. ಮೆಚ್ಚಿಸುವುದಂದ್ರೆ ಆತನ ಹತ್ರ ಏನಾದ್ರೂ ನೀನು ಪಡ್ಕೋಬೇಕಾದ್ರೆ, ಆತನ ಹತ್ರ ಪ್ರತಿಫಲವನ್ನ ಕಾಣಬೇಕಾದ್ರೆ, ಆತನ ಬಳಿಯಲ್ಲಿ ನೀನು ಬಿಡುಗಡೆಯನ್ನು ಹೊಂದಬೇಕಾದ್ರೆ, ಆತನ ಬಳಿಯಲ್ಲಿ ನೀನು ಆಶೀರ್ವಾದವನ್ನು ಹೊಂದಬೇಕಾದ್ರೆ, ಆತನ ಬಳಿಯಲ್ಲಿ ನೀನು ಸ್ವಸ್ಥತೆಯನ್ನು ಹೊಂದಬೇಕಾದ್ರೆ ನಿನಗೆ ನಂಬಿಕೆ ಬೇಕಂತೆ. ನಿನಗೆ ದೊಡ್ಡ ನಂಬಿಕೆ ಬೇಕಂತೆ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ನೋಡಿ, ಏಸಯ್ಯ ಈ ಭೂಮಿ ಮೇಲೆ 2000 ವರ್ಷಗಳ ಹಿಂದೆ ಮರಿಯಳ ಗರ್ಭದಲ್ಲಿ ಜನಿಸಿ ದೇವರು ಮನುಷ್ಯನಾಗಿ ಈ ಭೂಮಿಗೆ ಬಂದು 34 ವರ್ಷ ಇದ್ದು ಪ್ರತಿ ಮನುಷ್ಯರ ಪಾಪಗಳಿಗಾಗಿ, ಶಾಪಗಳಿಗಾಗಿ, ರೋಗಗಳಿಗಾಗಿ, ವ್ಯಾಧಿಗಳಿಗಾಗಿ, ಸಮಸ್ತ ವೈರಿಯ ಬಲವನ್ನು ಮುರಿದಾಕೋದಕ್ಕಾಗಿ, ನಿನಗಾಗಿ, ನನಗಾಗಿ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಬಲಿಯಾದ. ಆತನು ಈ ಭೂಲೋಕದಲ್ಲಿದ್ದಾಗ ಅನೇಕ ರೋಗಿಗಳನ್ನ, ದೆವ್ವ ಹಿಡಿದವರನ್ನ, ಮಾಟ ಮಂತ್ರಗಳಿಂದ ಬಂಧಿಸಲ್ಪಟ್ಟವರನ್ನ, ಶೋಧನೆಯಲ್ಲಿರುವವರನ್ನ, ಮೈಯಲ್ಲಿ ನೆಟ್ಟಗಿಲ್ಲದವರನ್ನ, ಪಾರ್ಶ್ವವಾಯು ರೋಗಿಗಳನ್ನ, ಮೂರ್ಛೆ ರೋಗಿಗಳನ್ನ, ದುರಾತ್ಮ ಪೀಡಿತರನ್ನ, ಸಮಾಧಾನವಿಲ್ಲದವರನ್ನ, ಕುಷ್ಠ ರೋಗಿಗಳನ್ನ, ಸ್ಟ್ರೋಕ್ ಹೊಡೆದವರನ್ನ, ಬಿಪಿ, ಶುಗರ್, ಥೈರಾಯ್ಡ್, PCOD ಅಲೆಯ ಸಮಸ್ಯೆಗಳಿಂದ ಬಳಲವರನ್ನ,
ತರತರದ ರೋಗಗಳಿಂದ, ಕ್ಯಾನ್ಸರ್ ಗಡ್ಡೆಗಳಿಂದ, ಕ್ಯಾನ್ಸರ್ ವ್ಯಾಧಿಗಳಿಂದ, ಕುಷ್ಠ ರೋಗದಿಂದ ಬಳಲವರನ್ನ ಯೇಸು ಕ್ರಿಸ್ತನು ಬಿಡಿಸಿದ, ಈಗಲೂ ಬಿಡಿಸ್ತಾನೆ ಇದ್ದಾನೆ. ಆಗ ಯೇಸು ಸ್ವಾಮಿ ಕೇಳಿದ್ದೇನೆಂದ್ರೆ, ನಾನ್ ನಿನಗೆ ಕಣ್ಣು ಕೊಡ್ತೀನಿ ಅಂತ ನಂಬ್ತೀಯಾ? ನಾನ್ ನಿನಗೆ ಕುಂಟು ಕಾಲು ನಡೆಯೋ ತರ ಮಾಡ್ತೀನಿ ಅಂತ ನಂಬ್ತೀಯಾ? ನಾನ್ ನಿನ್ನ ಕಿವಿ ಕೇಳೋ ಹಾಗೆ ಮಾಡ್ತೀನಿ ಅಂತ ನಂಬ್ತೀಯಾ? ನಾನ್ ನಿನ್ನ ಕುಷ್ಠರೋಗ ಸ್ವಸ್ಥ ಮಾಡ್ತೀನಿ ಅಂತ ನಂಬ್ತೀಯಾ? ನಾನ್ ನಿನ್ನ ಪಾರ್ಶ್ವವಾಯುವಿನಿಂದ ಅಂದ್ರೆ ಸ್ಟ್ರೋಕ್ ಲಕ್ವದಿಂದ ಬಿಡುಗಡೆ ಕೊಡ್ತೀನಿ ಅಂತ ನಂಬ್ತೀಯಾ? ನಾನ್ ನಿನ್ನ ಬ್ಲೀಡಿಂಗ್ ಪ್ರಾಬ್ಲಮ್ ರಕ್ತ ಕುಸುಮ ರೋಗದಿಂದ ಬಿಡುಗಡೆ ಕೊಡ್ತೀನಿ ಅಂತ ನಂಬ್ತೀಯಾ ಅಂತ ಪ್ರತಿಯೊಬ್ಬರು ತನ್ನ ಬಳಿಗೆ ಬರೋರನ್ನ ಕೇಳ್ತಾ ಇದ್ದ. ಈಗ ನಿನ್ನನ್ನು ಅದೇ ಕೇಳ್ತಾ ಇದ್ದಾನೆ, ನಿನ್ನ ಹತ್ರ ಅದೇ ನಿರೀಕ್ಷಿಸ್ತಾ ಇದ್ದಾನೆ. ನಿನ್ನ ಹತ್ರ ಏನು ಕಾಣಿಕೆ ಆಗ್ಲಿ, ಇನ್ನೊಂದು ಮತ್ತೊಂದು ನಿರೀಕ್ಷಿಸಲ್ಲ. ಯಾಕಂದ್ರೆ ಯೇಸು ಸ್ವಾಮಿಗೆ ಈ ಲೋಕವೆಲ್ಲ ಆತಂದೆ. ಈ ಲೋಕ ಸರ್ವ ಸೃಷ್ಟಿ, ಲೋಕಗಳು, 7 ಆಕಾಶ, ಅದ್ರ ಮೇಲ್ಗಡೆ ಇರೋ ಸರ್ವ ಮಂಡಲ, ಸೂರ್ಯ ಮಂಡಲ, ಆಕಾಶ ಮಂಡಲ, ಚಂದ್ರಮಂಡಲ, ಗ್ರಹಗಳು, ಜೀವಿಗಳು, ಮನುಷ್ಯರು, ಪ್ರಾಣಿ, ಪಕ್ಷಿಗಳು ಎಲ್ಲ ಆತಂದೆ. ಆತನಿಗೆ ಹಸಿವೆ ಆಗಲ್ಲ, ಆತನಿಗೆ ಟೈರ್ಡ್ನೆಸ್ ಇಲ್ಲ, ಆತನು ಬಲಹೀನನಾಗಲ್ಲ. ಆತನು ದೇವರು, ಆತನಿಗೆ ನಿದ್ರೆ ಇಲ್ಲ. ನಮ್ಮ ಹಾಗೆ ಆತನು ನಿದ್ರೆ ಮಾಡಲ್ಲ, ನರಮನುಷ್ಯನಾಗೆ. ಆತನು ದೇವರು. ಆತನು ಹೇಳ್ತಾ ಇದ್ದಾನೆ, ಈ ಲೋಕದಲ್ಲಿರೋದೆಲ್ಲ ನಂದೇ, ನನಗೆ ಹಸಿವೆ ಆಗಲ್ಲ. ನನಗೆ ಏನ್ ಕೊಡ್ತೀಯಾ? ಈ ಭೂಮಿ ಒಳಗಡೆ ಬಂಗಾರನ ದೇವರು ಸೃಷ್ಟಿ ಮಾಡಿದ್ದು ಏಸಯ್ಯ. ಕಬ್ಬಿಣ, ಪೆಟ್ರೋಲಿಯಂ, ಕಲ್ಲಿದ್ದಲು, ಆಮೇಲೆ ಎಲ್ಲಾ ತರ ಮರಗಳು, ಹಣ್ಣುಗಳು, ಕಾಯಿಗಳು, ಬೀಜಗಳು, ಸೊಪ್ಪುಗಳು, ಪ್ರತಿಯೊಂದು ಸಮುದ್ರದಲ್ಲಿರೋ ನೀರು, ಸಮುದ್ರದಲ್ಲಿರೋ ಎಲ್ಲಾ ಜೀವಿಗಳು, ಭೂಮಿ ಮೇಲೆ ಹರಿದಾಡೋ ಪ್ರತಿ ಪ್ರಾಣಿ ಪಕ್ಷಿಗಳು, ಆಕಾಶದಲ್ಲಿ ಹಾರಾಡೋ ಪಕ್ಷಿಗಳು ನಂದು. ನಿನ್ ಹೃದಯನ ನನಗೆ ಕೊಡು. ಅಂದ್ರೆ ನನ್ನನ್ನು ನಂಬು, ನನ್ನ ಮೇಲೆ ನಂಬಿಕೆ ಇಡು, ನನ್ನನ್ನ ವಿಶ್ವಾಸ ಮಾಡು. ನಾನು ದೇವರಂತ ನಂಬು, ನಾನು ರಕ್ಷಕನಂತ ನಂಬು, ನಾನು ನಿನ್ನ ಪಾಪಗಳನ್ನು ಕ್ಷಮಿಸ್ತೀನಂತ ನಂಬು, ನಾನು ನಿನ್ನ ರೋಗಗಳನ್ನು ನಿವಾರಿಸ್ತೀನಂತ ನಂಬು, ನಾನು ನಿನ್ನ ಶಾಪಗಳನ್ನ ನೀಗಿಸಿ ನಿನಗೆ ಬಿಡುಗಡೆ ಕೊಡ್ತೀನಂತ ನಂಬು ಅಂತ ಈ ವಾಕ್ಯ ಹೇಳ್ತಾರೆ, ಈ ವಚನ ಹೇಳ್ತಾ ಇದೆ, ಈ ಮಾತುಗಳು ಹೇಳ್ತಾ ಇದೆ, ಬೈಬಲ್ ನಿನಗೆ ಬೋಧಿಸ್ತಾ ಇದೆ. ಅಯ್ಯೋ, ನಾನು ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೇಳ್ತಾನ? ಈ ಕಷ್ಟ ಹೋಗ್ತೈತೋ ಇಲ್ವೋ? ಈ ಪ್ರೇಯರ್ ಕೇಳ್ತಾನೋ ಇಲ್ವೋ? ಅಯ್ಯೋ, ನಾನು ಪಾಪಿ, ನನ್ನ ಪ್ರಾರ್ಥನೆ ದೇವ್ರು ಕೇಳಲ್ಲ, ನನ್ನ ಕಷ್ಟ ದೇವ್ರು ಕೇಳಲ್ಲ, ನನಗೆ ಈ ಕಷ್ಟಗಳು ಯಾಕೆ, ನನಗೆ ಈ ಬಾಧೆಗಳು ಯಾಕೆ ಅಂತ ನೀನು ಜನಗಳ ಹತ್ರ ಹೇಳ್ಕೊಂಡು, ಕೊರಕೊಂಡು, ಅಳ್ಕೊಂಡು, ಮನುಷ್ಯರ ಹತ್ರ ಹೇಳ್ಕೊಂಡು, ಫೋನಲ್ಲಿ ಹೇಳ್ಕೊಂಡು, ಡಾಕ್ಟರ್ ಹತ್ರ ಹೇಳ್ಕೊಂಡಿರುವಾಗ ದೇವ್ರು ಕೇಳಲ್ಲ. ಮನೆ ಬಾಗಿಲು ಹಾಕಿ, ದೇವ್ರ ಹತ್ರ ಮನಕಾಲ ಹಾಕಿ, ಇಷ್ಟ ಆದ್ರೆ ಉಪವಾಸ ಹಾಕಿ, ಕಣ್ಣೀರನ್ನ ಹಾಕಿ, ದೇವರೇ ನೀನ್ ಈಗಲೂ ಕೂಡ ದೇವರಾಗಿದ್ಯಾ, ನೀನ್ ನನ್ನನ್ನ ಎಲ್ಲಾ ಕಷ್ಟಗಳಿಂದ ತಪ್ಪಿಸ್ತೀಯಾ, ನನ್ನನ್ನ ಎಲ್ಲಾ ತರದ ಸಾಲಗಳಿಂದ ಬಿಡುಗಡೆ ಕೊಡ್ತೀಯಾ, ನನ್ನ ಮಕ್ಕಳು ಒಳ್ಳೆ ಚೆನ್ನಾಗಿ ಓದಿ ವಿದ್ಯಾವಂತರಾಗ್ತಾರೆ, ನಾನು ನಂಬ್ತೀನಿ. ದೇವರೇ, ನನ್ನ ಕುಟುಂಬವನ್ನ ಕಟ್ಟೋ ದೇವರು, ನನ್ನ ಗಂಡನನ್ನ ಬದಲಾಯಿಸೋ ದೇವರು, ಕುಡಿತನದಿಂದ ಬಿಡುಗಡೆ ಕೊಡೋ ದೇವರು, ಶಾಪಗಳಿಂದ ಬಿಡುಗಡೆ ಕೊಡೋ ದೇವರು ನೀನು, ರೋಗಗಳಿಂದ ಬಿಡುಗಡೆ ಕೊಡೋ ದೇವರು ನೀನು, ವ್ಯಾಧಿಗಳಿಂದ ಬಿಡುಗಡೆ ಕೊಡೋ ದೇವರು ನೀನು, ಎಲ್ಲಾ ತರ ರೋಗಗಳಿಂದ, ಬೇಡಗಳಿಂದ, ವ್ಯಾಧಿಗಳಿಂದ, ದೆವ್ವ ಕಾಟಗಳಿಂದ, ಮಾಟ ಮಂತ್ರಗಳಿಂದ, ಭೂತ ಕಾಟಗಳಿಂದ ನೀನು ಬಿಡುಗಡೆ ಕೊಡೋ ದೇವರು. ನನ್ನನ್ನು ಬಿಡುಗಡೆ ಮಾಡು, ನನ್ನ ಗಂಡನನ್ನ ಮುಟ್ಟು, ನನ್ನ ಹೆಂಡತಿಯನ್ನ ಮುಟ್ಟು, ನನ್ನ ಮಕ್ಕಳನ್ನ ಮುಟ್ಟು, ನನ್ನ ತಾಯಿಯನ್ನ ಮುಟ್ಟು, ನನ್ನ ಬಿಸ್ನೆಸ್ ಅನ್ನ ಮುಟ್ಟು, ನನ್ನ ಕುಟುಂಬವನ್ನ ಕಟ್ಟು, ಆಮೇಲೆ ನನ್ನ ಕುಟುಂಬದಲ್ಲಿ ಸಮಾಧಾನ ಕೊಡು, ನನ್ನ ಕುಟುಂಬದಲ್ಲಿ ಆದಾಯ ಕೊಡು, ನನಗೆ ಉದ್ಯೋಗದ ಬಾಗಿಲನ್ನ ತೆರೆ, ನನಗೆ ಆರೋಗ್ಯವನ್ನ ದಯಪಾಲಿಸಂತ ನಂಬಿಕೆಯಿಂದ ಕೇಳಬೇಕಂತೆ. ನಿನ್ನ ಮನೆಯಲ್ಲೇ ಕೇಳು, ನಿನ್ನ ಮನೆಯಲ್ಲೇ ಬಂದು ದೇವರು ಪ್ರಾರ್ಥನೆಯನ್ನ ಕೇಳ್ತಾನೆ. ಹಲ್ಲೆಲೂಯಾ. ನೀವು ಎಲ್ಲೇ ಪ್ರೇ ಮಾಡು, ಎಲ್ಲೇ ಆಪತ್ತಲ್ಲಿ ಪ್ರೇ ಮಾಡು, ಆತನು ಕೇಳ್ತಾನೆ. ಆದ್ರೆ ಇವತ್ತಿನ ವಾಕ್ಯ ಏನಂದ್ರೆ, ನಿನ್ನಲ್ಲಿ ನಂಬಿಕೆ ಇರ್ಬೇಕು. ಯೇಸು ಸ್ವಾಮಿ ಹತ್ರ ನೀವ್ ಏನಾದ್ರೂ ಪಡ್ಕೋಬೇಕಂದ್ರೆ, ನಿನಗೆ ಬೇಕಾದದ್ದೆಲ್ಲ ಪಡ್ಕೋಬೇಕಾದ್ರೆ ನಂಬಬೇಕು, ಪೂರ್ತಿಯಾಗಿ ನಂಬಬೇಕು. ಅರ್ಧ ಬರ್ಧ ಅಲ್ಲ, 20, 30, 40, 50 ಭಾಗ ಅಲ್ಲ. ಆಮೇಲೆ
ಸಂಪೂರ್ಣವಾಗಿ ನಂಬಬೇಕು, ಪರಿಪೂರ್ಣವಾಗಿ ನಂಬಬೇಕು. ದೇವ್ರೇ, ನನ್ನ ಮಕ್ಕಳು ಮಾರ್ಗ ತಪ್ಪಿದ್ದಾರೆ. ಅಥವಾ ಯಾರು ಮಾತಾಡ್ತಾ ಇರೋದು? ಹಲ್ಲೆಲೂಯಾ. ಕೂತ್ಕೊಂಡು ಚೇರಿ ಕೂತ್ಕೊಂಡು. ಹಲ್ಲೆಲೂಯಾ. ಮಲ್ಟಿ ನೇಮ್ ಆಫ್ ಜೀಸಸ್ ವಾಕ್ಯ ಹೇಳ್ತದೆ, ಸ್ಪಷ್ಟವಾಗಿ ಹೇಳ್ತದೆ, ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ಯಾಕಂದ್ರೆ ಏಸಯ್ಯಗೆ ರೂಪ ಇಲ್ಲ, ಆದ್ರೆ ಇದೆ. ಏಸು ಸ್ವಾಮಿ ದೇವರು ಕಾಣಿಸಲ್ಲ, ಆದ್ರೆ ಇದ್ದಾರೆ. ಅದೇ ನಂಬಿಕೆ. ಕಾಣಿಸಲ್ಲ, ನಿನಗೆ ಬೇಕಾದ್ರೆ ದರ್ಶನ ಕೊಡ್ತಾನೆ, ನಿನ್ಗೆ ಬೇಕಾದ್ರೆ ಕಾಣಿಸ್ಕೊಂತಾನೆ. ನೀನ್ ಬಲಹೀನವಾಗಿರುವಾಗ, ನೀನ್ ರೋಗದಲ್ಲಿರುವಾಗ, ನೀನು ಕಷ್ಟದಲ್ಲಿರುವಾಗ, ನೀನ್ ಸಮಸ್ಯೆಗಳಲ್ಲಿರುವಾಗ, ನೀನ್ ಇಕ್ಕಟ್ಟಲ್ಲಿರುವಾಗ, ನೀನು ಕಳವಳದಲ್ಲಿರುವಾಗ, ನಿನಗೆ ಸಮಾಧಾನ ಇರುವಾಗ, ನಿನಗೆ ನಿದ್ರೆಗಳು ಬರ್ದಿರುವಾಗ, ನೀನು ಆಸ್ಪತ್ರೆಗಳಿಗೆ ಅಲೆದಾಡುವಾಗ ಆತ ನಿನ್ಗೆ ಕಾಣಿಸ್ಕೊಂತಾನೆ. ಹಲ್ಲೆಲೂಯಾ. ಕಾಣಲ್ಲ, ಇದ್ದಾನೆ. ದೇವರನ್ನ ನೀನು ನೋಡ್ದಿರನೆ ನಂಬಬೇಕು. ನಿನ್ನ ಜೀವನದಲ್ಲಿ ಅದ್ಭುತ ಆಗ್ಲಿಕ್ಕೆ ಮುಂಚೆ, ಏಸಯ್ಯ ನೀನ್ ಇದನ್ನ ಮಾಡ್ತೀಯ, ನೀನ್ ಇದನ್ನ ಕೊಡ್ತೀಯ, ನೀನ್ ಇದನ್ನ ಸರಿ ಮಾಡ್ತೀಯ, ನೀನ್ ಇದನ್ನ ಆಶೀರ್ವದಿಸ್ತೀಯ, ನೀನ್ ಇದನ್ನ ಅಭಿವೃದ್ಧಿ ಪಡಿಸ್ತೀಯ. ನೀನ್ ಹೇಳುವಾಗ ಪರಿಸ್ಥಿತಿ ತುಂಬಾ ಕಷ್ಟವಾಗಿರ್ತದೆ. ಡಾಕ್ಟರ್ ತುಂಬಾ ಕ್ರಿಟಿಕಲ್ ಆಗಿ ಹೇಳಿರ್ತಾರೆ. ನಿನ್ನ ಮನೆ ಪರಿಸ್ಥಿತಿ ತುಂಬಾ ಕಷ್ಟದಲ್ಲಿರ್ತದೆ. ನಿನ್ನ ಆರೋಗ್ಯ ಬಾಡಿಯಲ್ಲಿ ವ್ಯತ್ಯಾಸ ಇರ್ತದೆ. ನೀನ್ ಆ ಕಷ್ಟದಲ್ಲಿ, ನೀನ್ ಆ ಇಕ್ಕಟ್ಟಲ್ಲಿ, ನೀನ್ ಆ ಬಾಧೆಯಲ್ಲಿ ಏಸಯ್ಯ ಮಾಡ್ತಾರೆ, ಏಸಯ್ಯ ಕೊಡ್ತಾರೆ, ಏಸಯ್ಯ ಬಿಡುಗಡೆ ಮಾಡ್ತಾನೆ, ಏಸಯ್ಯ ಆಶೀರ್ವಾದ ಮಾಡ್ತಾನೆ. ಏಸಯ್ಯಗೆ ಎಲ್ಲಾ ಸಾಧ್ಯ. ಯೇಸು ಸ್ವಾಮಿಗೆ ಅಸಾಧ್ಯವಾಗಿರೋದು ಒಂದೂ ಇಲ್ಲ. ಆತನು 2000 ವರ್ಷಗಳ ಹಿಂದೆ ರೋಗಿಗಳನ್ನ, ವ್ಯಾಧಿಗಳನ್ನ, ದುರಾತ್ಮ ಪೀಡಿತರನ್ನ, ಸಮಾಧಾನ ಇಲ್ಲದವರನ್ನ, ಸಂತೋಷವಿಲ್ಲದವರನ್ನ, ಆರೋಗ್ಯವಿಲ್ಲದವರನ್ನ, ಆಮೇಲೆ ಸಮಾಧಾನವಿಲ್ಲದವರನ್ನ ಬಿಡುಗಡೆ ಕೊಟ್ಟ ದೇವರು, ಸ್ವಸ್ಥತೆ ಕೊಟ್ಟ ದೇವರು, ಕಣ್ಣು ಕೊಟ್ಟ ದೇವರು ಈಗಲೂ ಕೊಡ್ತಾ ಇದ್ದಾನೆ, ಈಗಲೂ ಮಾಡ್ತಾ ಇದ್ದಾನೆ ಅಂತ ನೀನು ನಂಬೇಕಂತೆ. ಅದು ಏನೇ ಕಷ್ಟ ಆಗಲಿ, ನಿಂದು ಅದು ಏನೇ ಬಾಧೆ ಆಗಲಿ, ಅದೆಂತ ಉಪದ್ರವನೇ ಆಗಲಿ, ಪ್ರೈಸ್ ದ ಲಾರ್ಡ್. ಜನಗಳು ನಿನಗೆ ಏನನ್ನ ಹೇಳಿರ್ಲಿ, ಮನುಷ್ಯರು ನಿನಗೆ ಏನನ್ನ ಹೇಳಿರ್ಲಿ, ಲೋಕ ನಿನಗೆ ಏನನ್ನ ಹೇಳಿರ್ಲಿ, ವೈದ್ಯರು ನಿನಗೆ ಏನನ್ನ ಹೇಳಿರ್ಲಿ, ಪ್ರೈಸ್ ದ ಲಾರ್ಡ್, ಡಾಕ್ಟರ್ ಏನನ್ನ ಹೇಳಿರ್ಲಿ, ಹಲ್ಲೆಲೂಯಾ, ನಿನ್ನ ಮನಸ್ಸಲ್ಲೇ ಎಷ್ಟೋ ಭಯ ಕಳವಳ ಇರಲಿ, ನೀನು ಅಂತ ಪರಿಸ್ಥಿತಿಯಲ್ಲಿ ಏಸಯ್ಯ ಇವತ್ತು ಕೂಡ ಅದ್ಭುತ ಮಾಡ್ತಾನೆ. ಇವತ್ತು ಕೂಡ ಕಷ್ಟಗಳಿಂದ ಬಿಡುಗಡೆ ಕೊಡ್ತಾನೆ. ಇವತ್ತು ಕೂಡ ರೋಗಗಳಿಂದ ಬಿಡುಗಡೆ ಕೊಡ್ತಾನೆ. ಇವತ್ತು ಕೂಡ ವ್ಯಾಧಿಗಳಿಂದ ಬಿಡುಗಡೆ ಕೊಡ್ತಾನೆ. ಇವತ್ತು ಕೂಡ ಶೋಧನೆಗಳಿಂದ ಬಿಡುಗಡೆ ಕೊಡ್ತಾನೆ. ಇವತ್ತು ಕೂಡ ಸಮಸ್ಯೆಗಳಿಂದ ಬಿಡುಗಡೆ ಕೊಡ್ತಾನೆ. ಇವತ್ತು ಕೂಡ ಇಕ್ಕಟ್ಟುಗಳಿಂದ ನನ್ನನ್ನು ಬಿಡಿಸ್ತಾನೆ. ಹಲ್ಲೆಲೂಯಾ. ಎಷ್ಟೋ ಸಾರಿ ನೀನು ಕಲವರಿಸಿದೀಯಾ, ಯಾರು ನನ್ನ ಬಿಡಿಸ್ತಾರೆ, ನಾನು ಹೇಗಪ್ಪ ಈ ಕಷ್ಟದಿಂದ ಈಚೆ ಬರೋದು, ನಾನು ಹೇಗಪ್ಪ ಈ ಕಷ್ಟದಿಂದ ಆಚೆ ಕಡೆ ಬರೋದು, ನಾನು ಹೇಗಪ್ಪ ಈ ಬಾಧೆಗಳಿಂದ ಆಚೆ ಬರೋದು, ನಾನು ಹೇಗಪ್ಪ ಈ ಸಾಲಗಾರರಿಂದ ಹೊರಗಡೆ ಬರೋದು, ನಾನು ಹೇಗಪ್ಪ ಈ ಆಸ್ಪತ್ರೆ ಮಾತ್ರೆ ಜೀವಿತದಿಂದ ಹೊರಗಡೆ ಬರೋದು, ನಾನು ಹೇಗಪ್ಪ ಈ ಒಂದು ಬಲಹೀನತೆಯಿಂದ ಹೊರಗಡೆ ಬರೋದು, ಯಾವಾಗ ನನಗೆ ಉದ್ಯೋಗ ಸಿಗುತ್ತೆ, ಅಯ್ಯೋ ಯಾವಾಗ ನನ್ನ ಲೈಫ್ ಸೆಟ್ಲ್ ಆಗುತ್ತೆ ಅಂತ ಎಷ್ಟೋ ಸಾರಿ ಪ್ರಯಾಸ ಪಟ್ಟಿದೀಯಾ. ರಾತ್ರಿಗಳಲ್ಲಿ, ಹಗಲು, ಮಧ್ಯಾಹ್ನ, ಸಾಯಂಕಾಲದಲ್ಲಿ, ಮುಸ್ಸಂಜೆಯಲ್ಲಿ ಒದ್ದಾಡಿರ್ತೀಯ, ಮನಸ್ಸಲ್ಲಿ ಕಳವಳ ಮಾಡ್ಕೊಂಡಿರ್ತೀಯ. ಏಸಯ್ಯ ಹೇಳ್ತಾ ಇದ್ದಾನೆ, ನಾನು ಇವೆಲ್ಲವುಗಳಿಂದ ನಿನ್ನನ್ನು ಬಿಡಿಸ್ತೀನಿ ಅಂತ ನಂಬು. ನೀನು ಡೌಟ್ ಆಗಿ ಪ್ರೇಯರ್ ಮಾಡಿದ್ರೆ, ನೀನು ಸಂಶಯವಾಗಿ ಪ್ರೇಯರ್ ಮಾಡಿದ್ರೆ, ನೀನ್ ನೋಡೋಣ ಅಂದ್ರೆ ಮಾಡು, ಆಮೇಲೆ ನಂಬ್ತೀನಿ ಅಂದ್ರೆ ಮಾಡಲ್ಲ. ಮಾಡ್ತೀಯ ದೇವ್ರೆ ಅಂತ ನಂಬು, ಮಾಡ್ತಾರೆ. ಹಲ್ಲೆಲೂಯಾ. ಅದು ಏನೇ ಇರ್ಲಿ, ಎಂಥದ್ದೇ ಇರ್ಲಿ, ಅದೆಂಥ ಬಾಧನೆ ಇರ್ಲಿ, ಅದೆಂಥ ಸಮಸ್ಯೆನೇ ಇರ್ಲಿ, ಅದು ಎಷ್ಟು ದೊಡ್ಡ ಸಮಸ್ಯೆನೇ ಇರ್ಲಿ, ನಿನಗೆ ನನಗೆ ದೊಡ್ಡದು, ಏಸಯ್ಯಗೆ ದೊಡ್ಡದಲ್ಲ. ಹಲ್ಲೆಲೂಯಾ. ಏಸಯ್ಯ ದೇವರು. ದೇವರಂದ್ರೆ ಏನ್ ಗೊತ್ತಾ? ನಿನ್ನನ್ನ ಎಲ್ಲವುಗಳಿಂದ ಬಿಡಿಸೋನೇ ದೇವರು. ನಿನ್ನ ಆತ್ಮವನ್ನು ತಪ್ಪಿಸಿ, ನರಕದಿಂದ, ಮರಣದಿಂದ ತಪ್ಪಿಸಿ ಸ್ವರ್ಗದಲ್ಲಿ ನಿತ್ಯ ಜೀವನದಲ್ಲಿ ಸೇರಿಸೋದೇ ದೇವರು.
ನಿನ್ನನ್ನ ವ್ಯಾಧಿಗಳಿಂದ, ಕಷ್ಟಗಳಿಂದ, ರೋಗಗಳಿಂದ, ಬಡತನದಿಂದ ಬಿಡಿಸೋನೆ ದೇವರು. ನೀನು ಸೋತು ಹೋದಾಗ, ಭಯಪಟ್ಟಾಗ ನಿನ್ಗೆ ಧೈರ್ಯ ಕೊಟ್ಟು ನಿರೀಕ್ಷೆಯಲ್ಲಿ ನಿಲ್ಲಿಸೋದೆ ದೇವರು. ದೇವರಂದ್ರೆ ಅದೇ ಅರ್ಥ. ದೇವರಂದ್ರೆ ನಿನ್ನನ್ನ ಕಷ್ಟದಲ್ಲಿ ಕಾಪಾಡುವನು. ನೀನು ಕಷ್ಟದಲ್ಲಿ ಮೊರೆ ಇಟ್ರೆ ಸದುತ್ರವನ್ನ ಕೊಡುವವನು. ನಿನ್ನ ಬಾಧೆಗಳಲ್ಲಿ, ವ್ಯಾಧಿಗಳಲ್ಲಿ ಬಿದ್ದಿರುವಾಗ ನಿನ್ನನ್ನ ಕನಿಕರಿಸಿ, ನಿನ್ನನ್ನ ಬಲಪಡಿಸಿ, ನಿನ್ನನ್ನ ಶೋಧನೆಯಿಂದ, ನಿನ್ನನ್ನ ಬಲಹೀನತೆಯಿಂದ ಬಿಡಿಸೋದೇ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಅಂದ್ರೆ ನಿನ್ನನ್ನ ಪ್ರತಿ ಸಮಸ್ಯೆಯಲ್ಲಿ ನಿನ್ನ ಸಂಗಡವಿದ್ದು, ನಿನ್ನ ಜೊತೆಯಲ್ಲಿದ್ದು, ನಿನ್ನನ್ನ ಆ ಕಷ್ಟಗಳಿಂದ, ಯಾಕಂದ್ರೆ ಮನುಷ್ಯ ಬಂದು ಕಷ್ಟಗಳಿಂದ, ಶೋಧನೆಗಳಿಂದ, ಬಾಧೆಗಳಿಂದ, ಸಮಸ್ಯೆಗಳಿಂದ, ಮರಣದಿಂದ, ನರಕದಿಂದ ತಪ್ಪಿಸಿಕೊಳ್ಳೋದಕ್ಕೆ ಅವನಿಗೆ ಸ್ವಂತ ಶಕ್ತಿ ಇರಲ್ಲ. ಯೇಸು ಸ್ವಾಮಿ ದೇವರು ನಿನಗೆ ಸಹಾಯ ಮಾಡುವಾಗ, ನಿನ್ನ ಜೀವನದಲ್ಲಿ ಬರುವಾಗ, ನಿನ್ನ ಮಾರ್ಗದಲ್ಲಿ ಬರುವಾಗ, ನಿನ್ನ ಬಿಸ್ನೆಸ್ ಅಲ್ಲಿ ಬರುವಾಗ, ನಿನ್ನ ದೇಹದಲ್ಲಿ ವಾಸಿಸುವಾಗ, ನಿನ್ನ ಕಂಪನಿಯಲ್ಲಿ ಬರುವಾಗ, ನಿನ್ನ ಮಕ್ಕಳ ಓದುವಿನಲ್ಲಿ ಬರುವಾಗ ಖಂಡಿತವಾಗ್ಲೂ ನಿಮ್ಮಲ್ಲಿ ಜಯ, ಬಲ, ವಿಕ್ಟ್ರಿ, ಸಮಾಧಾನ, ಶಾಂತಿ, ಸಂತೋಷ, ನಿರೀಕ್ಷೆ ನಿಮ್ಮಲ್ಲಿ ಹೆಚ್ಚಾಗ್ತದೆ. ಅದೇ ದೇವರು. ಹಲ್ಲೆಲೂಯಾ. ಕಷ್ಟಗಳಲ್ಲಿ, ದುಃಖಗಳಲ್ಲಿ ಜೊತೆಯಾಗಿರುವವರು, ರೋಗದಲ್ಲಿ, ಬಡತನದಲ್ಲಿ ಬಲವ ಕೊಡುವವರು. ಕಷ್ಟಗಳಲ್ಲಿ, ದುಃಖಗಳಲ್ಲಿ ಜೊತೆಯಾಗಿರುವವರು, ರೋಗದಲ್ಲಿ, ಬಡತನದಲ್ಲಿ ಬಲವ ಕೊಡುವವರು. ಕೊರತೆಗಳನ್ನು ನೀಗಿಸುವವರು ನೀವೇ యేసయ్య. ಕೊರತೆಗಳನ್ನು ನೀಗಿಸುವವರು ನೀವೇ యేసయ్య. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ. యేసయ్య, యేసయ్య, ನೀನಿಲ್ಲದೆ ನಾವಿಲ್ಲಯ್ಯ. యేసయ్య, యేసయ్య, ನೀನಿಲ್ಲದೆ ನಾವಿಲ್ಲಯ್ಯ. ಅನ್ನೋದು ವಾಕ್ಯ ಓದಿ. ಫಸ್ಟ್ ಲೈನ್ ಹೇಳ್ತಾರೆ, ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ಹಲ್ಲೆಲೂಯಾ. ಓದಿ ವಾಕ್ಯ. ಆದಿಕಾಂಡ 4:3-5, उत्पत्ति 4:3-5, आमेन. आदियागम 4:3-5, जेनेसिस चैप्टर 4:3-5. हालेलुया. थैंक यू जीसस. आदियागम 4:3-5 ಕಾಲಾಂತರದಲ್ಲಿ ಕಾಯಿನನು ಆಮೆನ್ ಮೆಚ್ಚಿ. ಅಲ್ಲಿ ನೋಡಲಿ, ಮೆಚ್ಚಿ ಅಂತಿದೆ ವಾಕ್ಯ. ಮೆಚ್ಚಿ ಕಾಯಿನನನ್ನು ಮೆಚ್ಚಲಿಲ್ಲ. ಕಾಯಿನನ ಕಾಣಿಕೆಯನ್ನ ದೇವರು, ಕಾಯಿನನ ಪ್ರಾರ್ಥನೆಯನ್ನ ದೇವರು ಮೆಚ್ಚಲಿಲ್ಲ. ಏಬೇಲನ ಕಾಣಿಕೆಯನ್ನ, ಏಬೇಲನ ಪ್ರಾರ್ಥನೆಯನ್ನ ದೇವರು ಮೆಚ್ಚಿದ. ಇಲ್ಲಿ ವಾಕ್ಯ ಏನ್ ಹೇಳ್ತಾರೆ? ಇಬ್ರಿಯ 11:6 क्या बता रहे? 11:6 वचन क्या बता रहे? ఆమెన్. ఇబ్రియలకు 6:11 ఏం చెప్తా ఉంది? అలలు ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ಕಾಯಿನನನ್ನ ಯಾಕೆ ದೇವರು ಕಾಯಿನನ ಪ್ರಾರ್ಥನೆಯನ್ನ, ಕಾಯಿನನ ಕಾಣಿಕೆಯನ್ನ ಮೆಚ್ಚಲಿಲ್ಲ? ಅವನಿಗೆ ದೇವರಲ್ಲಿ ನಂಬಿಕೆ ಇಲ್ಲ. ಆಮೆನ್. ನಂಬಿಕೆಯಿಂದ ದೇವರಿಗೆ ಕಾಣಿಕೆಯನ್ನ ಸಮರ್ಪಿಸಲಿಲ್ಲ. ಮನಪೂರ್ವಕವಾಗಿ ಪ್ರೇಯರ್ ಮಾಡಿಲ್ಲ. ಭಯದಲ್ಲಿ ಪ್ರೇಯರ್ ಮಾಡಬೇಡಿ.
ಏನಾಗ್ಬಿಡ್ತೈತೋ ಅಯ್ಯೋ ಏನಾಗ್ತೈತೋ ಅಂತ ಪ್ರೇಯರ್ ಮಾಡಿದ್ರೆ ಪ್ರೇಯರೇ ಕೇಳಲ್ಲ ದೇವರು. ಎರಡನೇದು, ಭಯದಲ್ಲಿ ಪ್ರೇಯರ್ ಮಾಡ್ಬೇಡಿ, ಅದು ಕೂಡ ಕೇಳಲ್ಲ. ಕಳವಳದಲ್ಲಿ ಪ್ರೇಯರ್ ಮಾಡ್ಬೇಡಿ, ಆ ಪ್ರೇಯರ್ ಕೂಡ ದೇವರು ಕೇಳಲ್ಲ. ಮನಪೂರ್ವಕವಾಗಿ ಎಷ್ಟೇ ಪ್ರಾಬ್ಲಮ್ ಇರಲಿ ಧೈರ್ಯವಾಗಿ ನಂಬಿಕೆಯಿಂದ ಕಣ್ಮುಚ್ಚಿ ಪರಲೋಕದ ಕಡೆಗೆ ಕೈ ಎತ್ತಿ ಸ್ವರ್ಗದ ಕಡೆಗೆ ಯೇಸು ಸ್ವಾಮಿ ಅಲ್ಲಿದ್ದಾನೆ, ನನ್ನ ಪ್ರಾರ್ಥನೆ ಕೇಳ್ತಾ ಇದ್ದಾನೆ ಅಂತೇಳಿ ನಿನ್ ನಂಬಿಕೆ ನನ್ನ 4 ಮಾತೇಳು, ದೇವರು ಕೇಳ್ತಾನೆ. ನಿನ್ ನಂಬಿಕೆ ಇದ್ದೀರಾ ಭಯದಲ್ಲಿ, ಸಂಶಯದಲ್ಲಿ, ಕಳವಳದಲ್ಲಿ ಯೇಸು ಸ್ವಾಮಿಗೆ ಪ್ರೇಯರ್ ಮಾಡಿದ್ರೆ ನೀನು 2 ಅವರ್ ಪ್ರೇಯರ್ ಮಾಡಿದ್ರು ಕೇಳಲ್ಲ. ನೀನ್ ಒಂದ್ ದಿನ ಎಲ್ಲ ಕಿರ್ಚ್ಕೊಂಡ್ರು ಕೇಳಲ್ಲ. ಬೈಬಲ್ ನಮ್ಗೆ ನಂಬಿಕೆ ಕೊಡ್ತದೆ. ಬೈಬಲ್ ಸೋತೋಗಿರುವಾಗ, ಭಯದಲ್ಲಿರುವಾಗ, ನಿರೀಕ್ಷೆ ಇಲ್ಲಿರುವಾಗ, ಅಲ್ಲೋಲ ಕಲ್ಲೋಲಗಳು, ಕಷ್ಟ ವೇದನೆಗಳು ಸಮುದ್ರದ ಅಲೆಗಳಂತೆ ನಮ್ಮನ್ನ ಬಂದು ಬಾಧಿಸುವಾಗ, ಸಾಲಗಳು ನಮ್ಮನ್ನ ಪೀಡಿಸುವಾಗ, ಮನುಷ್ಯರು ವಿರೋಧ, ಮಾಟ, ಮಂತ್ರ, ರೋಗ, ವ್ಯಾಧಿ, ಭೂತ, ಪಿಸಾಚಿ ರೋಗಗಳು ಭಯಪಡಿಸುವಾಗ ನಮಗೆ ಧೈರ್ಯ ಕೊಡೋದೇ ಬೈಬಲ್, ನಮಗೆ ನಿರೀಕ್ಷೆ ಕೊಡೋದೇ ಬೈಬಲ್, ನಮ್ಮನ್ನ ಸೋತೋಗ್ದಿರಂಗೆ ಬಲಪಡಿಸೋದೇ ಬೈಬಲ್. ಹಲ್ಲೆಲೂಯಾ. ಚೆನ್ನಾಗಿ ಗಟ್ಟಿಯಾಗಿ ಕೇಳಿ, ಕಿವಿ ತೆರೆದು ಕೇಳಿ. ಈ ವಾಕ್ಯಗಳನ್ನು ಕೇಳುವಾಗ ನಿಮ್ಮಲ್ಲಿ ನಂಬಿಕೆ ಹೆಚ್ಚಾಗ್ತದೆ. ವಾಕ್ಯ ಹೇಳ್ತದೆ, ದೇವರು ಕಾಯಿನನ ಪ್ರಾರ್ಥನೆಯನ್ನ, ಕಾಯಿನನ ಕಾಣಿಕೆಯನ್ನ ಕೇಳಲಿಲ್ಲ, ಮೆಚ್ಚಲಿಲ್ಲ. ಏಬೇಲನ ಕಾಣಿಕೆಯನ್ನ, ಏಬೇಲನ ಪ್ರಾರ್ಥನೆಯನ್ನ ದೇವರು ಮೆಚ್ಚಿದ, ದೇವರು ಕೇಳಿದ. ಕಾರಣ ಏನಂದ್ರೆ ಏಬೇಲನಿಗೂ ಕಾಯಿನಿಗೂ ವ್ಯತ್ಯಾಸ ಏನಂದ್ರೆ, ಏಬೇಲ ಯಥಾರ್ಥವಾಗಿ ನಂಬಿಕೆಯಿಂದ, ದೇವರ ಮೇಲಿರೋ ಪ್ರೀತಿಯಿಂದ, ದೇವರ ಮೇಲಿರೋ ನಂಬಿಕೆಯಿಂದ ದೇವರು ಕೇಳ್ತಾನೆ, ದೇವರು ಸಮರ್ಪಿಸ್ಕೊತಾನೆ, ದೇವರು ನನ್ನ ಕಣ್ಣೀರನ್ನ ಒರೆಸ್ತಾನೆ, ದೇವರು ನನ್ನ ದುಃಖವನ್ನ ತೆಗಿತಾನೆ, ದೇವರು ನನ್ನ ಅವಮಾನವನ್ನ ತೆಗೆದಾಕ್ತಾನೆ, ದೇವರು ನನ್ನ ಬಾಧೆಯನ್ನ ಕೇಳ್ತಾನೆ, ದೇವರು ನನ್ನ ಸಂಕಟವನ್ನ ಕೇಳ್ತಾನೆ, ದೇವರು ನನಗೆ ಸಮಾಧಾನವನ್ನ ಕೊಡ್ತಾನೆ, ದೇವರು ನನಗೆ ಸದುತ್ರವನ್ನ ಕೊಡ್ತಾನೆ, ದೇವರು ನನಗೆ ಜಯವನ್ನ ಕೊಡ್ತಾನೆ, ದೇವರು ನನ್ನನ್ನ ಮೇಲೆಗೆ ತರ್ತಾನೆ, ದೇವರು ನನ್ನನ್ನ ಉದ್ಧರಿಸ್ತಾನೆ, ದೇವರು ನನ್ನನ್ನ ಬಿಡಿಸ್ತಾನೆ ಅಂತ ನೀನು ಕೂಡ ಏಬೇಲನಂತೆ ನಂಬಿಕೆಯಿಂದ ಯಜ್ಞವನ್ನ ಅಂದ್ರೆ ಪ್ರಾರ್ಥನೆಯನ್ನ ಮಾಡುವಾಗ ಹಲ್ಲೆಲೂಯಾ, ಖಂಡಿತ ದೇವರು ನಿನ್ನ ಪ್ರಾರ್ಥನೆಯನ್ನು ಕೂಡ ಮೆಚ್ಚುತ್ತಾನೆ. ನೀನು ಕೇಳಿದ್ದನ್ನ ಪರಲೋಕದಿಂದ ನಿನ್ನ ಮನೆಗೆ, ನಿನ್ನ ಕುಟುಂಬಕ್ಕೆ ಅನುಗ್ರಹಿಸ್ತಾನೆ. ತಿರ್ಗ ಹೇಳ್ತಾ ಇದ್ದೀನಿ, ಈ ಬೈಬಲ್ ಎಲ್ಲ ನಿಂತಿರೋದೇ ನಂಬಿಕೆ ಮೇಲೆ. ಏದ್ರ ಮೇಲೆ? ನಂಬಿಕೆ, ವಿಶ್ವಾಸ. ಆಮೇನ್, ಫೇತ್. ಹಲ್ಲೆಲೂಯಾ. ಬೈಬಲ್ ಟೋಟಲಿ ನಿಂತಿರೋದೇ ನಂಬಿಕೆ ಮೇಲೆ. ನೀನು ನಂಬಿಕೆ ಮೇಲೆ ನಿಲ್ಬೇಕು. ನಂಬಿಕೆನೇ ಆಧಾರ. ನಿನಗೆ ಪಾಯ ಏನಂದ್ರೆ, ಯೇಸುಸ್ವಾಮಿಗೆ ಹತ್ರ ಏನಾದ್ರೂ ತಗೊಳ್ಳೋದಕ್ಕೆ ನಿನಗೆ ಪಾಯ ನಂಬಿಕೆ. ನಂಬಿಕೆ ಇಲ್ಲದ ಪ್ರೇಯರ್ ಮಾಡಿದ್ರೆ, ಸಂಶಯದಲ್ಲಿ ಪ್ರೇಯರ್ ಮಾಡಿದ್ರೆ, ಭಯದಲ್ಲಿ ಪ್ರೇಯರ್ ಮಾಡಿದ್ರೆ ಕೇಳ್ಕೊಡ್ತಾರೋ ಇಲ್ವೋ, ಕೇಳ್ತಾರೋ ಇಲ್ವೋ ಪ್ರೇಯರ್ ಅಂತ ಪ್ರೇಯರ್ ಮಾಡಿದ್ರೆ ಕೇಳಲ್ಲ. ಕೊಡ್ತಾರೋ ಇಲ್ಲಂದ್ರೆ ಕೊಡಲ್ಲ, ಕೊಟ್ಟೇ ಕೊಡ್ತಾರೆ. ಯೇಸು ಸ್ವಾಮಿಗೆ ಎಲ್ಲಾ ಸಾಧ್ಯ, ಆತನಿಗೆ ಸಂಪೂರ್ಣವಾಗಿ ಸಕಲವೂ ಸಾಧ್ಯ. ನೀನ್ ನಂಬೇಕು, ನೀನ್ ನಿರೀಕ್ಷಿಸ್ಬೇಕು. ನೀನ್ ಯೇಸು ಸ್ವಾಮಿ ಮೇಲೆ ಪೂರ್ತಿ ಭಾರವನ್ನ ಹಾಕ್ಬೇಕು. ನಿನ್ನ ದುಃಖವನ್ನ, ನಿನ್ನ ವೇದನೆಯನ್ನ, ನಿನ್ನ ನೋವನ್ನ, ನಿನ್ನ ಶ್ರಮವನ್ನ, ನಿನ್ನ ಪಾಪಗಳನ್ನ, ನಿನ್ನ ಶಾಪಗಳನ್ನ ಆತನ ಮೇಲೆ ಹಾಕುವಾಗ ಆತ ನಿನ್ನನ್ನ ಬಿಡುಗಡೆ ಮಾಡ್ತಾನೆ. ನೀನೇ ಕಷ್ಟ ಹೊತ್ಕೊಂಡು, ಭಾರ ಹೊತ್ಕೊಂಡು, ವೇದನೆ ಹೊತ್ಕೊಂಡು ಆಮೇಲೆ ಸಫರಿಂಗ್ ಮಾಡ್ತಾ ಇರ್ತೀಯ, ಸಂಚರಿಸ್ತಾ ಇರ್ತೀಯ, ಓಡ್ತಾ ಇರ್ತೀಯ, ದುಡಿತೀಯ, ಓಟಿ
ಡ್ಯೂಟಿ ಕಷ್ಟ ಪಡ್ತಾ ಇರ್ತೀಯ, ಸಾಲಗಳು ತೀರಲ್ಲ, ಸಮಸ್ಯೆಗಳು ತೀರಲ್ಲ. ಆಮೇಲೆ ಒಂದಲ್ಲ ಒಂದು ಕಷ್ಟ, ಒಂದಲ್ಲ ಒಂದು ಪ್ರಾಬ್ಲಮ್. 10 ಪ್ರಾಬ್ಲಮ್ಗಳಲ್ಲಿ 2 ಪ್ರಾಬ್ಲಮ್ ತಿರ್ತದೆ, 8 ಪ್ರಾಬ್ಲಮ್ ಹಂಗೆ ಇರ್ತದೆ. 8 ಪ್ರಾಬ್ಲಮ್ ಅಲ್ಲಿ 3 ಪ್ರಾಬ್ಲಮ್ ತಿರ್ತದೆ. ಆಮೇಲೆ 5 ಪ್ರಾಬ್ಲಮ್ ಹಾಗೆ ಇರ್ತದೆ. 10 ಪ್ರಾಬ್ಲಮ್ ನೀನು ಹಿಡಿದಿರುವಾಗ 2 ಪ್ರಾಬ್ಲಮ್ ಇಂದ ತಪ್ಪಿಸ್ಕೊಂತೀಯ, 8 ಪ್ರಾಬ್ಲಮ್ ಇರ್ತದೆ. 4 ಪ್ರಾಬ್ಲಮ್ ಇಂದ ತಪ್ಪಿಸ್ಕೊಂತೀಯ, 6 ಪ್ರಾಬ್ಲಮ್ ಹಂಗೆ ಇರ್ತದೆ. 5 ಪ್ರಾಬ್ಲಮ್ ಇಂದ ತಪ್ಪಿಸ್ಕೊಂತೀಯ, ಇನ್ನು 5 ಪ್ರಾಬ್ಲಮ್ ಹಂಗೆ ಇರ್ತದೆ. ಹಲ್ಲೆಲೂಯಾ, ಆಮೆನ್. ನೀನು ನಿನ್ನ ಸ್ವಂತ ಶಕ್ತಿಯಿಂದ, ಸ್ವಂತ ಪ್ರಯತ್ನದಿಂದ, ಕಷ್ಟದಿಂದ ಹೊರಗಡೆ ಬರಕ್ಕಾಗಲ್ಲ. 10 ಕಷ್ಟಗಳು ತೀರ್ಬೇಕಾದ್ರೆ, 10 ಬಾಧೆಗಳು ತೀರ್ಬೇಕಾದ್ರೆ, 10 ವ್ಯಾಧಿಗಳು ಹೋಗ್ಬೇಕಾದ್ರೆ, 10 ಸಮಸ್ಯೆಗಳು ಹೋಗ್ಬೇಕಾದ್ರೆ, ನೀನು ದೇವರಲ್ಲಿ ಭರವಸೆ ಇಟ್ಟು ದೇವರನ್ನ ನಿನ್ನ ಸಹಾಯಕ್ಕೆ ಕರಿಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಹಳ ಮಂದಿ ಕಷ್ಟದಲ್ಲಿ ದೇವರನ್ನ ಕರೆಯಲ್ಲ, ಬಹಳ ಮಂದಿ ಕಷ್ಟದಲ್ಲಿ ದೇವರನ್ನ ಕೂಗಲ್ಲ, ದೇವರನ್ನ ಕರೆಯಲ್ಲ, ದೇವರನ್ನ ನಿರೀಕ್ಷಿಸಲ್ಲ. ಮಾತಾಡ್ಕೊಂಡು ಅಮ್ಮ ಹತ್ರ, ಅಣ್ಣ ಹತ್ರ, ಗಂಡನ ಹತ್ರ, ಪಕ್ಕದವ್ರ ಹತ್ರ, ಕೊಲೀಗ್ಸ್ ಹತ್ರ, ನೇಬರ್ಸ್ ಹತ್ರ, ಆಮೇಲೆ ಅವ್ರಿಗೆ ಕಷ್ಟ ಹೇಳ್ತಾ ಇದ್ದಾರೆ. ಆ 3/4 ಗಂಟೆಯನ್ನ ಮನೆ ಬಾಗಿಲಾಕಿ ದೇವರ ಹತ್ರ ಹೇಳು. ಹಲ್ಲೆಲೂಯಾ. ಎಷ್ಟೋ ರಾತ್ರಿ ನಿದ್ರೆ ಬರ್ದಿರ ಕೂತಿದೀಯ, ದೇವ್ರ ಹತ್ರ ಮನಕಾಲ ಹಾಕಿ ಕಣ್ಣು ಮುಚ್ಚಿ, ದೇವ್ರೇ ನನಗೆ ನಿದ್ರೆಯನ್ನ ಕೊಡಪ್ಪ, ನನ್ನ ಕಷ್ಟವನ್ನ ತೀರ್ಸಪ್ಪ, ನನ್ನ ಬಾಧೆಯನ್ನು ತೀರ್ಸಪ್ಪ, ನನ್ನ ವ್ಯಾಧಿಯನ್ನು ತೆಗೆದಾಕಪ್ಪ, ನನ್ನ ಕಣ್ಣೀರನ್ನ ಒರೆಸಪ್ಪ, ನನ್ನ ಅವಮಾನವನ್ನ ತೊಲಗಿಸಪ್ಪ, ನನ್ನ ಕೊರತೆಯನ್ನ ನೀಗಿಸಪ್ಪ ಅಂತ ಕೇಳು. ಆತ ನಿನ್ನ ಪ್ರತಿ ಸಮಸ್ಯೆಯಿಂದ ಹೊರಗಡೆ ತರ್ತಾನೆ. ಹಲ್ಲೆಲೂಯಾ. ವಾಕ್ಯ ಏನ್ ಹೇಳ್ತಾ ಇದೆ ಅಂದ್ರೆ, ನೀನು ಈ ದೇವರ ಹತ್ರ ನಂಬಿಕೆ ಇಲ್ದಿರ ಏನು ಪಡ್ಕೊಳಕ್ಕಾಗಲ್ಲ. ಈ ದೇವ್ರು ನಿನ್ಗೆ ಏನಾದ್ರೂ ಕೊಡ್ಬೇಕಾದ್ರೆ ನಿನ್ನ ಹತ್ರ ದೇವ್ರು ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಈ ಭೂಮಿ ಸಮಸ್ತ ಲೋಕ ಆತಂದೆ. ನಿನ್ನ ಹತ್ರ ಕೇಳೋದು ಹೃದಯ, ನಿನ್ನ ಹತ್ರ ಕೇಳೋದು ನಂಬಿಕೆಯ ಪ್ರಾರ್ಥನೆ, ನಂಬಿಕೆಯ ಅರಕೆ. ನಾನು ಇದು ಕೊಡ್ತೀನಿ, ಅದು ಕೊಡ್ತೀನಿ, ಅರಕೆ ಹೊತ್ಕೊಂತೀವಿ. ಹಲ್ಲೆಲೂಯಾ. ನಾವು ನಮ್ಮ ಹಳೆ ಜೀವನದಲ್ಲಿ ದೇವರುಗಳಿಗೆ ಕೂದಲು ಕೊಡ್ತೀರಿ, ಇದು ಕೊಡ್ತೀರಿ, ಬೆಳ್ಳಿ ಕೊಡ್ತೀರಿ, ಚಿನ್ನ ಕೊಡ್ತೀರಿ, ಆಮೇಲೆ ಕೈ ಕೊಡ್ತೀರಿ. ಹಲ್ಲೆಲೂಯಾ. ಖಂಡಿತವಾಗ್ಲೂ ನಾವು ಒಪ್ಪಿಸ್ಕೊಡ್ತೀರಿ. ಆಮೇಲೆ ಬಂದು ನಿನಗೆ ನಾವು ಮುಡುಪಾಗಿರ್ತೀರಿ, ಎಲ್ಲ ಹೇಳ್ತೀರಿ. ಬಟ್ ಬೈಬಲ್ ಕೇಳೋದು ನಿನ್ನ ಹತ್ರ ಏನಂದ್ರೆ ನಂಬಿಕೆ, ನಂಬಿಕೆ, ನಂಬಿಕೆ. ಹಲ್ಲೆಲೂಯಾ. ನಿನ್ನ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ದೇವರು. ಹಲ್ಲೆಲೂಯಾ. ಆತನಿಗೆ ಫ್ಯಾಮಿಲಿ ಇಲ್ಲ, ನೀನೇ ಆತನ ಫ್ಯಾಮಿಲಿ, ನಾವೆಲ್ಲ ಆತನಿಗೆ ಮಕ್ಕಳು. ಹಲ್ಲೆಲೂಯಾ. ಆತ ನಿನಗೆ ಕೊಟ್ಟಿರೋದು ಎಲ್ಲ, ಬಂಗಾರ ಇರ್ಲಿ, ನೀರಿರ್ಲಿ, ಪೆಟ್ರೋಲ್ ಇರ್ಲಿ, ಡೀಸೆಲ್ ಇರ್ಲಿ, ಹಣ್ಣಿರ್ಲಿ, ಬಾಳೆಹಣ್ಣು ಇರ್ಲಿ, ಇನ್ನೊಂದು ಆಪಲ್, ಫ್ರೂಟ್ಸ್, ತರಕಾರಿ, ಕಾಯಿ, ಪಲ್ಯ, ಸೊಪ್ಪು, ರೈಸು, ಆಮೇಲೆ ಬೇಳೆ, ರಾಗಿ ಎಲ್ಲ ಆತ ನಿನಗೆ ಕೊಟ್ಟಿರೋದು. ಆತ ನಿನಗೆ ನಿನ್ನ ಹತ್ರ ಏನು ಕೇಳ್ತಾನೆ? ನೀನ್ ತಿಂದು ಚೆನ್ನಾಗಿ ಪುಷ್ಟಿಯಾಗಿರು. ಆಮೇಲೆ ನಾನ್ ದೇವ್ರು ನನಗೆ ಹಸಿವಿಲ್ಲ, ನನಗೆ ಟಯರ್ಡ್ನೆಸ್ ಇಲ್ಲ, ದೇವರಿಗೆ ನೋವಿಲ್ಲ, ಟಯರ್ಡ್ನೆಸ್ ಇರಲ್ಲ. ನಿನ್ನ ಹತ್ರ ಅಂತದೆಲ್ಲ ತೆಗೆದುಕೊಳ್ಳೋ ದೇವರೇ ಅಲ್ಲ. ನಿನ್ನ ಹತ್ರ ದೇವರು ಕೇಳೋದು ನಂಬಿಕೆ, ನಂಬಿಕೆ, ನಂಬಿಕೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಿನ್ನ ಹತ್ರ ಯಾವ ಪ್ರಾಣಿನೂ ನಿನ್ನನ್ನ ಏನು ಕೇಳಲ್ಲ. ನಿನ್ನ ಜೀವಿತನ ಆತನ ಕೈ ಕೊಟ್ರೆ ನಿನ್ನನ್ನೇ ಆಶೀರ್ವಾದ ಮಾಡ್ತಾನೆ. ಯಾಕಂದ್ರೆ ಯೇಸು ಸ್ವಾಮಿ ಸ್ವಂತ ತನ್ನನ್ನ ತಾನು ನೋಡ್ಕೊಂಡಿರ, ತನ್ನ ದೇಹವನ್ನೇ ಶಿಲುಬೆಯಲ್ಲಿ, ತನ್ನ ಜೀವವನ್ನೇ ಶಿಲುಬೆಯಲ್ಲಿ ನಿನಗಾಗಿ ಸಮರ್ಪಿಸಿದ್ದಾನೆ. ಹಲ್ಲೆಲೂಯಾ. ವ್ಯತ್ಯಾಸ ಅದೇ. ಯೇಸು ಸ್ವಾಮಿಗೂ ಬೇರೆಯವರಿಗೂ, ಯೇಸು ಸ್ವಾಮಿಗೂ ಮನುಷ್ಯರಿಗೂ, ಯೇಸು ಸ್ವಾಮಿಗೂ ಇದ್ರಿಗೂ ಅದೇ ವ್ಯತ್ಯಾಸ. ತನ್ನನ್ನೇ ನೀನು ಕೊಟ್ಬಿಟ್ಟಿದ್ದಾನೆ. ಆತನಿಗೆ ಏನು ಕೊಡ್ತೀಯ? ನಿನ್ ಹೃದಯ ಕೊಡು, ನಿನ್ ನಂಬಿಕೆ ಕೊಡು. ನಂಬಿಕೆಯಿಂದ ಪ್ರೇಯರ್ ಮಾಡು, ನಂಬಿಕೆಯಿಂದ ಉಪವಾಸ ಮಾಡು, ನಂಬಿಕೆಯಿಂದ ಮನಕಾಲ ಹಾಕು, ನಂಬಿಕೆಯಿಂದ ಕಣ್ಣೀರ್ ಹಾಕು, ನಂಬಿಕೆಯಿಂದ ದೇವರ ಹತ್ರ ಅರಿಕೆ ಮಾಡ್ಕೋ. ದೇವರೇ, ನಾನು ನಿನ್ನನ್ನ ಆರಾಧಿಸ್ತೀನಿ, ನಾನು ನಿನ್ನನ್ನು ನಂಬ್ತೀನಿ, ನಾನು ನಿನಗೆ ಮಗಳಾಗಿರ್ತೀನಿ, ನಾನು ನಿನಗೆ ಮಗನಾಗಿರ್ತೀನಿ. ಈಗ ನನ್ನ ಸಮಸ್ಯೆ ಇದು,
ನನ್ನ ಕಷ್ಟ ಇದು, ನನ್ನ ವೇದನೆ ಇದು, ನನ್ನ ಶೋಧನೆ ಇದು, ನನ್ನ ದುಃಖ ಇದು, ಪರಿಹರಿಸಪ್ಪ, ಸ್ವಸ್ಥಪಡಿಸಪ್ಪ, ಆಶೀರ್ವದಿಸಪ್ಪ, ಬಿಡುಗಡೆ ಮಾಡಪ್ಪ, ತೆಗೆದಾಕು ದೇವರೇ. ಆಮೇಲೆ ಈ 10 ಬಾಧೆಗಳು, ಈ 5 ಕಷ್ಟಗಳಿಂದ, ಈ 2 ಕಷ್ಟಗಳಿಂದ, ಈ 2 ಬಾಧೆಗಳಿಂದ ನನ್ನನ್ನು ಬಿಡುಗಡೆ ಮಾಡಪ್ಪ. ಹಲ್ಲೆಲೂಯಾ. ಆ ಪ್ರೇಯರ್ ಮಾಡುವಾಗ ಡಾಕ್ಟರ್ ಏನ್ ಹೇಳಿದ್ದಾರೆ, ಮನುಷ್ಯರು ಏನ್ ಹೇಳಿದ್ದಾರೆ, ಲೋಕ ಏನ್ ಹೇಳಿದ್ದಾರೆ, ಅವರೇನ್ ಹೇಳಿದ್ದಾರೆ, ಇವರೇನ್ ಹೇಳಿದ್ದಾರೆ, ಅದೇನು ನಿನ್ನ ಮೈಂಡಲ್ಲಿ ಬರಬಾರ್ದು. ನಿನ್ನಲ್ಲಿರೋ ಭಯ ಕೂಡ ಬರಬಾರ್ದು. ನೀನ್ ಭಯದಲ್ಲಿ ಪ್ರೇ ಮಾಡಿದ್ರೆ ಕೂಡ ಯೇಸು ಸ್ವಾಮಿ ಕೇಳಲ್ಲ. ಭಯ ಏನ್ ಮಾಡ್ತೈತೆ ಅಂದ್ರೆ, ಯಾಕೆ ಭಯದಲ್ಲಿ ಕೇಳಬಾರ್ದು ಅಂತ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ಭಯ ನಿನ್ನ ನಂಬಿಕೆಯನ್ನ ಒಡೆದಾಗ್ತೈತೆ. ಭಯ ನಿನ್ನ ನಂಬಿಕೆಯನ್ನ ಟುಸ್ಟ್ ಮಾಡ್ಬಿಡ್ತೈತೆ. ಹಲ್ಲೆಲೂಯಾ. ಭಯಕ್ಕಿರೋ ಪವರ್ ಅದು. ಹಲ್ಲೆಲೂಯಾ. ನಿನ್ನ ನಂಬಿಕೆಯನ್ನ ವ್ಯಾಲ್ಯೂ ಇಲ್ದಿರ ಮಾಡ್ಬಿಡ್ತೈತೆ ಭಯ. ಧೈರ್ಯ ನಿನಗೆ ದೇವರ ಹತ್ರ ಹೋಗೋದಿಕ್ಕೆ ನಿನಗೆ ಶಕ್ತಿ, ಬಲವನ್ನ ಕೊಡ್ತೈತೆ. ಧೈರ್ಯವಾಗಿ ಪ್ರೇಯರ್ ಮಾಡಿ. ಹಲ್ಲೆಲೂಯಾ. ಎಷ್ಟೋ ಡಾಕ್ಟರ್ ಹೇಳಿದ್ದಾರೆ ಅಷ್ಟೇ ಅಂತ, ಬಟ್ ಯೇಸು ಸ್ವಾಮಿ ನಮ್ದವರು, ಪ್ರೇಯರ್ ಮಾಡಿದವರು, ಪ್ರೇಯರ್ ಮಾಡಿಸ್ಕೊಂಡವರು ಬದುಕಿದ್ದಾರೆ, ಸ್ವಸ್ಥರಾಗಿದ್ದಾರೆ, ಚೆನ್ನಾಗಿದ್ದಾರೆ. ಇವತ್ತು ಕೆಲಸ ಮಾಡ್ತಾ ಇದ್ದಾರೆ, ಊಟ ಮಾಡ್ತಾ ಇದ್ದಾರೆ, ಫ್ಯಾಮಿಲಿ ನಡೆಸ್ಕೊಂತಾ ಇದ್ದಾರೆ, ಫ್ಯಾಕ್ಟ್ರಿ ನಡೆಸ್ತಾ ಇದ್ದಾರೆ, ಡ್ರೈವಿಂಗ್ ಮಾಡ್ತಾ ಇದ್ದಾರೆ, ಕೂಲಿ ಕೆಲಸ ಮಾಡ್ತಾ ಇದ್ದಾರೆ, ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ, ಸಿಸ್ಟಮ್ ಮುಂದೆ ಕೂತು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಅವ್ರನ್ನ ಡಾಕ್ಟರ್ ಇಲ್ಲ, ಅಷ್ಟೇ ಆಗೋಯ್ತು, ಏನು ಮಾಡಕ್ಕಾಗಲ್ಲ, ನಮ್ಮ ಕೈಯಲ್ಲೆಲ್ಲ ಆಗೋಗಿದೆ. ಎಲ್ಲಾರು ನಿನ್ನನ್ನು ಕೈ ಬಿಟ್ಟರು, ನೀನ್ ನಂಬಿರೋ ಏಸಯ್ಯ ನಿನ್ನನ್ನ ಯಾವತ್ತೂ ಎಂದಿಗೂ ಕೈ ಬಿಡೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹೇಳಿ ಗಟ್ಟಿಯಾಗಿ ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ನಂಬಿ. ಈ ದೇವರು ನಿನ್ನ ಹತ್ರ ಎಕ್ಸ್ಪೆಕ್ಟ್ ಮಾಡೋದೆ, ಈ ದೇವರು ನಿನ್ನ ಹತ್ರ ಕೇಳೋ ಕಾಣಿಕೆ, ಈ ದೇವರು ನಿನ್ನ ಹತ್ರ ಎದುರು ನೋಡೋದು ಏನಂದ್ರೆ ನಿನ್ ಹೃದಯ, ಅಂದ್ರೆ ನಂಬಿಕೆ. ಮನಪೂರ್ವಕವಾಗಿ ನೀನ್ ನಂಬುವಾಗ ನಿನ್ನನ್ನು ಎಂತ ಕಷ್ಟದಿಂದ ಇರಲಿ ಆತನು ಸಂಪೂರ್ಣವಾಗಿ ಬಿಡಿಸೋ ದೇವರಾಗಿದ್ದಾನೆ. ಬನ್ನಿ ಇನ್ನೂ ಒಂದು ವಾಕ್ಯ ಓದೋಣ. ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ನೆಕ್ಸ್ಟ್ ಏನಿದೆ? ಇಬ್ರಿಯ 11:6. ಜೋರಗೊಡಮ್ಮ. ದೇವರ ಬಳಿಗೆ ಬರುವವನು ಹಲ್ಲೆಲೂಯಾ. ಅದನ್ನೇ ಇನ್ನೊಂದ್ಸರಿ, ಅದು ಮಾತ್ರ ಇನ್ನೊಂದ್ಸರಿ ಜೋರಾಗೋದಮ್ಮ. ಅಲ್ಲಿ ನಿಲ್ಸು, ಇನ್ನೊಂದ್ಸಾರಿ ಕೇಳ್ತೀನಿ. ಏನಂತ ವಾಕ್ಯ ಕೇಳಿದ್ರಾ? ಏನ್ ಓದಿದ್ ಗೊತ್ತಾಯ್ತಾ ಸಿಸ್ಟರು? ದೇವರ ಬಳಿಗೆ ಬರುವವನು ದೇವರಿದ್ದಾನೆ, தேவனுன்னாடோ. आमेन. आंडवर இருக்கிறார். आमेन. प्रभु परमेश्वर हमारा बीच में है इस कष्ट में. ಇನ್ನೇನು ಹೇಳ್ಬೇಕಂದ್ರೆ, ಕಷ್ಟದಲ್ಲಿ, ಬಲಹೀನತೆಯಲ್ಲಿ, ಆ ವೀಕ್ನೆಸ್ ಅಲ್ಲಿ, ಆ ಉಪದ್ರವಗಳಲ್ಲಿ, ಆ ಶೋಧನೆಗಳಲ್ಲಿ, ಆ ಸಮಸ್ಯೆಗಳಲ್ಲಿ ದೇವರಿದ್ದಾನೆ. ಡಾಕ್ಟರ್ ಹೇಳಿದ್ದಾರೆ, ನೀನೇನ್ ಅನ್ಬೇಕು ಅಂತ, ದೇವರಿದ್ದಾನೆ. ಪ್ರೇಯರ್ ಇದೆ, ಯೇಸು ಸ್ವಾಮಿ ಇದ್ದಾರೆ, ಯೇಸು ಸ್ವಾಮಿ ಇದ್ದಾರಲ್ಲ. ಆಮೇಲೆ ಏನೇ ಕೇಳು, ಏನೇ ನಿನ್ನ ಜೀವನದಲ್ಲಿ ಸ್ಟ್ರಗಲ್ಸ್, ಪ್ರಾಬ್ಲಮ್ಸ್, ಸಮಸ್ಯೆಗಳು, ಬ್ಯಾಂಕ್ ಪ್ರಾಬ್ಲಮ್, ಬ್ಯಾಂಕ್ ಅವ್ರದ್ದು ಕಾಟ, EMI ಕಾಟ, ಆ ಸಮಸ್ಯೆ, ಈ ಸಮಸ್ಯೆ, ಅದ್ರಲ್ಲಿ ಏನೇ ಇರಲಿ, ಅಲ್ಲೆಲೂಯಾ, ಎಂತ ಒಂದು ಕೊರತೆಯಲ್ಲೇ ಬಿದ್ದಿರು, ಅನಾರೋಗ್ಯದ ಕೊರತೆನೇ ಇರಲಿ, ಫೈನಾನ್ಷಿಯಲ್ ಪ್ರಾಬ್ಲಮ್ ಇರಲಿ, ಅಲ್ಲೆಲೂಯಾ, ದೇವ್ರು ಹೇಳ್ತಾ ಇದ್ದಾರೆ. ಫ್ಯಾಮಿಲಿ ಪ್ರಾಬ್ಲಮ್ ಇರಲಿ, ದೇವ್ರು ಹೇಳ್ತಾ ಇದ್ದಾರೆ. ನೀನ್ ಏನಂತ ಬಾಯಿಂದ ಅರಿಕೆ ಮಾಡ್ಬೇಕಂದ್ರೆ, ನಿನ್ನ ಬಾಯಿಂದ ಏನ್ ಶಬ್ದ ಬರ್ಬೇಕಂದ್ರೆ, ದೇವರಿದ್ದಾನೆ, ಗಾಡ್ ಇಸ್ ದೇರ್, ದೇವರಿದ್ದಾನೆ, ಏಸಯ್ಯ ಬದುಕಿದ್ದಾನೆ, ಏಸಯ್ಯ ನಮ್ಮ ಕಷ್ಟವನ್ನ ಕೇಳ್ತಾನೆ, ಏಸಯ್ಯ ನನ್ನ ಬಾಧೆಯನ್ನ ಕೇಳ್ತಾನೆ, ಏಸಯ್ಯ ನನ್ನ ರೋಗವನ್ನ ಸ್ವಸ್ಥ ಮಾಡ್ತಾನೆ, ಏಸಯ್ಯ ನನ್ನ ಸಮಸ್ಯೆಯಿಂದ ಬಿಡಿಸ್ತಾನೆ,
ಏಸಯ್ಯ ನನ್ನನ್ನ ಈ ಕಷ್ಟದಿಂದ ದಾಟಿಸ್ತಾನೆ. ಏಸಯ್ಯ ನನ್ನನ್ನ ಈ ಕೊರತೆಯಿಂದ ಮೇಲಕ್ಕೆ ತರ್ತಾನೆ. ನಾನು ಹಳ್ಳದಲ್ಲಿ ಬಿದ್ದೋಗಿದ್ದೀನಿ, ಏಸಯ್ಯ ಇದ್ದಾನೆ ಈ ಹಳ್ಳದಲ್ಲಿ ಕೂಡ. ಜೈಲಲ್ಲಿ ಇದ್ದಾರೆ, ಏಸಯ್ಯ ಇದ್ದಾರೆ, ಜೈಲಿಂದ ನನ್ನ ಕರ್ಕೊಂಡು ಹೋಗ್ತಾನೆ. ವ್ಯಾಧಿಯಲ್ಲಿ ಇದೀಯಾ, ಆಸ್ಪತ್ರೆಯಲ್ಲಿ ಮಲಗಿದೀಯಾ, ಅಲ್ಲಿ ಇಲ್ಲಿ ತಿರುಗ್ತಾ ಇದೀಯಾ, ಏಸಯ್ಯ ಇದ್ದಾರೆ ಅಂದ್ರೆ ಹೇಳು. ಅದೇ ಒಂದು ದೊಡ್ಡ ನಂಬಿಕೆ. ಆಮೆನ್, ಆಮೆನ್. ದೇವರಿದ್ದಾರೆ, ದೇವರಿದ್ದಾರೆ. ಕಷ್ಟಗಳಲ್ಲಿ ಏನ್ ಹೇಳ್ಬೇಕಂತೆ ನೀನು? ಉಪದ್ರವಗಳಲ್ಲಿ ಏನ್ ಹೇಳ್ಬೇಕಂತೆ ನೀನು? ಸಮಸ್ಯೆಗಳಲ್ಲಿ ಏನ್ ಹೇಳ್ಬೇಕಂತೆ ನೀನು? ಬರೀ ಬಾಯಿಂದ ಅಲ್ಲ, ಬರೀ ಗಂಟಲಿಂದ ಅಲ್ಲ, ಹೃದಯದಿಂದ ಹೇಳ್ಬೇಕಂತೆ, ದೇವರಿದ್ದಾರೆ. ಹಲ್ಲೆಲೂಯಾ. ಕಷ್ಟಗಳು ಇಲ್ಲಿ ಬಿಡು, ಏಸಯ್ಯ ಬಿಡಿಸ್ತಾನೆ. ಪ್ರಾಬ್ಲಮ ದೇವರು ತಪ್ಪಿಸ್ತಾನೆ, ಪ್ರಾಬ್ಲಮ್ ಇಂದ ಬಿಡುಗಡೆ ಕೊಡ್ತಾನೆ, ದೇವರಿದ್ದಾನೆ, ಬಿಡು. ನಿಮ್ ಮನೇಲಿ ಯಾರನ್ನ ಸೋತೋದ್ರೆ, ನಿಮ್ ಮನೇಲಿ ಯಾರನ್ನ ಕಷ್ಟದಲ್ಲಿದ್ರೆ, ನಿಮ್ ಮನೇಲಿ ಯಾರನ್ನ ಭಯ ಪಟ್ಟಿದ್ರೆ, ನೀವೇನ್ ಹೇಳ್ಬೇಕಂತೆ? ದೇವರಿದ್ದಾನೆ, ಜೀಸಸ್ ಇದ್ದಾರೆ, ಆಮೆನ್, ಯೇಸು ಇದ್ದಾರೆ. ನಾನು ಭಯ ಪಡಲ್ಲ, ನಾನು ಚಿಂತೆ ಮಾಡಲ್ಲ, ನಾನು ಕೊರಗೋದಿಲ್ಲ, ನಾನು ಕೊರತೆ ಪಡಲ್ಲ. ನಾನು ಏಸಯ್ಯ ಡೆಡ್ ಬಾಡಿಗಳನ್ನ ಎಬ್ಬರಿಸಿದ್ದಾರೆ, ನಾನು ಏಸಯ್ಯ ಸತ್ತಿರೋ ಶವಗಳನ್ನ ಎಬ್ಬರಿಸಿದ್ದಾರೆ. ನನ್ನ ಏಸಯ್ಯ ಸತ್ತಿ ಲಾಜರಸ್ 4 ದಿನ ಆಗಿತ್ತು, ಹುಳ ಬಿದ್ದಿತ್ತು ಆ ದೇಹಕ್ಕೆ, ಅಂತ ದೇವರನ್ನ ಎಬ್ಬರಿಸಿದರೆ ನಾನು ಭಯ ಪಡಲ್ಲ. ಏಸಯ್ಯ ಒಣಗಿರೋ ಮೂಳೆಗಳನ್ನೇ ಜೀವ ಶ್ವಾಸವ ರಕ್ತ ನರ ಮೂಳೆ ಮಾಂಸ ಖಂಡಗಳಿಂದ ತುಂಬಿ ನಿಲ್ಲುವಂತೆ ಮಾಡಿದ್ದಾನೆ, ನಾನು ಭಯ ಪಡೋದಿಲ್ಲ. ಹಲ್ಲೆಲೂಯಾ. ತರತರದ ರೋಗಗಳಿಂದ, ತರತರದ ಬೇನೆಗಳಿಂದ, ತರತರದ ವ್ಯಾಧಿಗಳಿಂದ, ತರತರದ ಬೇನೆಗಳಿಂದ ಏಸಯ್ಯ ಬಿಡಿಸಿದರೆ ನಾನು ಭಯ ಪಡೋದಿಲ್ಲ. ಏಸಯ್ಯ ಇದ್ದಾನೆ, ಈ ಕಷ್ಟದಲ್ಲಿ ಏಸಯ್ಯ ಇದ್ದಾನೆ, ಈ ಅನಾರೋಗ್ಯದಲ್ಲಿ ಏಸಯ್ಯ ಇದ್ದಾರೆ, ಈ ಬಾಧೆಯಲ್ಲಿ ಏಸಯ್ಯ ಇದ್ದಾರೆ, ಈ ಸಂಕಟದಲ್ಲಿ ಏಸಯ್ಯ ಇದ್ದಾರೆ, ಈ ಉಪದ್ರವದಲ್ಲಿ ಏಸಯ್ಯ ಇದ್ದಾರೆ, ಈ ಸಮಸ್ಯೆಯಲ್ಲಿ ಏಸಯ್ಯ ಇದ್ದಾರೆ, ಈ ಬಿಸ್ನೆಸ್ ಅಲ್ಲಿ ಏಸಯ್ಯ ಇದ್ದಾರೆ, ಈ ಫ್ಯಾಕ್ಟರಿಯಲ್ಲಿ ಏಸಯ್ಯ ಇದ್ದಾರೆ, ಈ ಸಭೆಯಲ್ಲಿ ಏಸಯ್ಯ ಇದ್ದಾರೆ, ನನ್ನ ಕುಟುಂಬದಲ್ಲಿ ಏಸಯ್ಯ ಇದ್ದಾರೆ, ನನ್ನ ಮಕ್ಕಳ ಮಾರ್ಗದಲ್ಲಿ ಏಸಯ್ಯ ಇದ್ದಾರೆ. ಇದು ನಂಬಿಕೆ, ಇದು ನಂಬಿಕೆ, ಇದು ನಂಬಿಕೆ. ಹಲ್ಲೆಲೂಯಾ. ನಾನು ಒಂಟಿಗನು, ಅಯ್ಯೋ ನಾನು ಒಂಟಿಗನು ಆಮೇಲೆ ಅನ್ಬೇಡ. ನನ್ನೊಬ್ಬನೇ ದುಡಿಯೋದು, ನನ್ನೊಬ್ಬಳೇ ದುಡಿಯೋದು ಅನ್ಬೇಡ. ಏಸಯ್ಯ ಇದ್ದಾರೆ ನಿನಗೆ ಸಹಾಯ ಮಾಡೋದಕ್ಕೆ, ಜೀಸಸ್ ಇದ್ದಾರೆ ನಿನ್ಗೆ ಹೆಲ್ಪ್ ಮಾಡೋದಕ್ಕೆ. ನನ್ನೊಬ್ಬಳೇ ಅನ್ಬೇಡ. ಏಸಯ್ಯ ಇದ್ದಾರೆ, ನಿನ್ನ ಬಲಗಡೆಯಲ್ಲಿ ಇದ್ದಾರೆ. ನಿನ್ನ ಬಲಗಡೆಯಲ್ಲಿ ನಿದ್ರೆ ಮಾಡದೆ, ತೂಕಡಿಸದೆ. ಸ್ವಾಮಿ ನಿದ್ರೆ ಮಾಡಲ್ಲ, ನಿನ್ನ ಹಗಲು ರಾತ್ರಿ ಕಾಯ್ತಾ ಇದ್ದಾನೆ. ನಿನ್ನ ಡೇ ಆ ನೈಟ್, ಮಧ್ಯಾಹ್ನ ಮಿಡ್ ನೈಟ್, ಸಾಯಂಕಾಲ ಮುಸ್ಸಂಜೆ, ಬೆಳಗ್ಗೆ ಒಳ್ಳೆ ನಿದ್ರೆಯಲ್ಲಿ ನೀನು ಮಲಗಿರುವಾಗ ನಿನ್ನ ಬಲಗಡೆ ಇರ್ತಾನೆ, ನಿನ್ನ ಅಕ್ಕಪಕ್ಕದಲ್ಲಿ ಇರ್ತಾರೆ, ತನ್ನ ದೂತರನ್ನ ಕಳುಹಿಸ್ತಾನೆ. ದೇವರಿದ್ದಾನೆ ಅನ್ನೋ ಕಷ್ಟಗಳಲ್ಲಿ ಏಸಯ್ಯ ಇದ್ದಾರೆ. ಆಮೆನ್. ನಾ ಭಯಪಡ ಮಾತೆ, ನಾನು ಭಯ ಪಡೋದಿಲ್ಲ. मैं नहीं डरेगा, मैं डरता नहीं. ಹಲ್ಲೆಲೂಯಾ. ಓದೋ ಮಕ್ಕಳು ಅಷ್ಟೇ, ಖಾಲಿ ಸ್ಕೂಲ್ ಹೋಗ್ತಿರಲ್ವಾ, ಮ್ಯಾಥ್ಸ್ ಅಂದ್ರೆ ಕಷ್ಟ, ಸೈನ್ಸ್ ಅಂದ್ರೆ ಕಷ್ಟ, ಆಮೇಲೆ ಹಿಂದಿ ಅಂದ್ರೆ ಕಷ್ಟ, ಕನ್ನಡ ಅಂದ್ರೆ ಕಷ್ಟ. ಭಯ ಪಡಬೇಡ, ಚೆನ್ನಾಗಿ ಪ್ರೇ ಮಾಡ್ಬಿಟ್ಟು ಓದೋ ಕೂತ್ಕೋ. ದೇವರೇ ನನಗೆ ಬುದ್ಧಿಯನ್ನ ತೆರೆ, ದೇವರೇ ನನಗೆ ಜ್ಞಾನ ಕೊಡು, ದೇವರೇ ನನಗೆ ಬುಕ್ ತೆಗೆದ್ರೆ ತಲೆನೋವು ಬರುತ್ತೆ ದೇವರೇ, ಎಕ್ಸಾಮ್ ಅಂದ್ರೆ ಭಯ ಆಗುತ್ತೆ ದೇವರೇ, ನನಗೆ ಎಕ್ಸಾಮ್ ಟೈಮ್ಗೆ ದೇವರೇ ನನಗೆ ತಲೆನೋವು ಬರ್ತೈತೆ ದೇವರೇ, ನಾನು ಓದಿದ್ದೆಲ್ಲ ಮರ್ತೋಗ್ತೀನಿ ದೇವರೇ, ಸಹಾಯ ಮಾಡಪ್ಪ. ಖಂಡಿತ ಮಾಡ್ತಾನೆ. ನಿನ್ ನಂಬಿಕೆಯಿಂದ ಪ್ರೇ ಮಾಡಿದ್ರೆ ಅದು 15 ಸಬ್ಜೆಕ್ಟು, 8 ಸಬ್ಜೆಕ್ಟು, 6 ಸಬ್ಜೆಕ್ಟು, ಅದು ಏನೇ ಇರಲಿ, ಎಂತ ಸಬ್ಜೆಕ್ಟ್ ಅನ್ನಾಗಲಿ, ನೀವು ಯಾವ್ದನ್ನ ತಗೊಂಡಿರು, ದೇವರು ನಿಮಗೆ ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ನಿನ್ ಮನೆ ನಡೆಸ್ತೀಯಾ, ಕುಟುಂಬ ನಡೆಸ್ತೀಯಾ? ಕುಟುಂಬ ನಡೆಸೋದೊಂದು ಭಯ, ಎಲ್ಲ ನೋಡ್ಬೇಕಲ್ವಾ, ಪ್ರತಿಯೊಂದು ನೋಡ್ಬೇಕು. ಕರೆಂಟ್ ಬಿಲ್ ಕಟ್ಬೇಕು, ಮಕ್ಕಳ ಫೀಸ್ ಕಟ್ಬೇಕು, ಬಾಡಿಗೆ ಕಟ್ಬೇಕು, ಆಮೇಲೆ ಪೆಟ್ರೋಲ್ ಹಾಕ್ಬೇಕು, ಇನ್ಸೂರೆನ್ಸ್ ಕಟ್ಬೇಕು, ಗಾಡಿಗೆ, ಕಾರಿಗೆ, 2 ವೀಲರ್ಗೆ EMI ಕಟ್ಬೇಕು. ಭಯ ಪಡಬೇಡ, ಏಸಯ್ಯ ಜೊತೆಗಿದ್ದಾರೆ.
ಏಸಯ್ಯ ಜೊತೆಲಿದ್ದಾರೆ. ಆಮೇಲೆ ನೀನ್ ಟ್ರೈನಲ್ಲಿ ಹೋಗ್ತೀಯ, ಜೊತೆಲಿ ಇರ್ತಾರೆ. ಫ್ಲೈಟ್ ಅಲ್ಲಿ ಹೋಗ್ತೀಯ, ಜೊತೆಲಿ ಇರ್ತಾರೆ. ಕಾರಲ್ಲಿ ಹೋಗ್ತೀಯ, ಜೊತೆಲಿ ಇರ್ತೀಯ. ನೀನ್ ನಡ್ಕೊಂಡು ಹೋಗ್ತಾ ಇದೆಯಾ, ಜೊತೆಲಿ ಇದ್ದಾರೆ. ಅಲ್ಲಿ ನೀನ್ ಎಲ್ಲ ಇದು ಆತನ ಜೊತೆಲಿ ಇದ್ದಾನೆ. ನೀನ್ ಹೇಳ್ಬೇಕ ಮಾತನ್ನ. ನೀನ್ ಹೇಳುವಾಗ ಇರ್ತಾರೆ, ಇಲ್ಲಂದ್ರೆ ಇರಲ್ಲ. ನಿನ್ ನಂಬಿಕೆ ಇದ್ರೆ ಇರ್ತಾರೆ, ಇಲ್ಲಂದ್ರೆ ಇಲ್ಲ. ಎಷ್ಟು ಜನ ಏಸಯ್ಯ ಹಾಸ್ಪಿಟಲ್ ಅಲ್ಲಿ ದರ್ಶನ ಕೊಟ್ಟಿದ್ದಾರೆ. ದರ್ಶನ ಕೊಟ್ಟು ಅವರನ್ನ ಮುಟ್ಟಿ ಸ್ವಸ್ಥ ಮಾಡಿ ಕಣ್ತರಿಸೋಕೆ ಅವರಿಲ್ಲ. ಬಾಡಿ ಎಲ್ಲ ಫ್ರೀ ಆಗಿದೆ. ಡಾಕ್ಟರ್ ಬಂದು ಚೆಕ್ ಮಾಡಿದ್ರೆ ಎಲ್ಲ ನಾರ್ಮಲ್ ಆಗಿದೆ. ಪಲ್ಸ್ ನಾರ್ಮಲ್ ಆಗಿದೆ, ಆಕ್ಸಿಜನ್ ನಾರ್ಮಲ್ ಆಗಿದೆ, ಹಾರ್ಟ್ ಬೀಟ್ ನಾರ್ಮಲ್ ಆಗಿದೆ, ಬಾಡಿ ಕಂಡೀಷನ್ ಪೇಷಂಟ್ ಚೆನ್ನಾಗಿದ್ದಾರೆ. ಏನಂದ್ರೆ ನೆನೆ ರಾತ್ರಿ, ನೆನೆ ಮಧ್ಯಾಹ್ನ ಏಸಯ್ಯ ಬಂದು ಅವನ್ನ ಮುಟ್ಟಿ ಸ್ವಸ್ಥ ಮಾಡಿದ್ದಾರೆ. ಹಲ್ಲೆಲೂಯಾ. ನಿನಗೆ ಕ್ಯಾನ್ಸರ್ ದೊಡ್ಡದು, ನಿನಗೆ BP ದೊಡ್ಡದು, ನಿನಗೆ ಶುಗರ್ ದೊಡ್ಡದು, ನಿನಗೆ ಥೈರಾಯ್ಡ್ ದೊಡ್ಡದು, ನಿನಗೆ ವ್ಯಾಧಿ ದೊಡ್ಡದು. ಏಸಯ್ಯಗೆ ಅವೆಲ್ಲ ಚಿಟಿಕೆ, ಧೂಳು, ಕಣ. ಆಮೆನ್. ಹಲ್ಲೆಲೂಯಾ. ನಂಬು. ಏನ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಇವತ್ತು ನಿಮ್ಮ ಹತ್ರ ನಂಬಿಕೆ ಬಗ್ಗೆ ಮಾತಾಡ್ತಾ ಇದ್ದಾರೆ, ವಿಶ್ವಾಸದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಏಸಯ್ಯ ಏನ್ ಬೇಕಾದ್ರೂ ಮಾಡ್ತಾರಂತ ನಂಬು. ಎಷ್ಟೋ ಜನಕ್ಕೆ ಏಸಯ್ಯ ಇವತ್ತು ಕೂಡ ಜೈಲಲ್ಲಿ ದರ್ಶನ ಕೊಡ್ತಾ ಇದ್ದಾರೆ, ಕೈದಿಗಳಿಗೆ ದರ್ಶನ ಕೊಡ್ತಾ ಇದ್ದಾರೆ, ಸೆರೆಮನೆಯಲ್ಲಿರೋರಿಗೆ ದರ್ಶನ ಕೊಟ್ಟು ಅವರಿಗೆ ಬೇಲ್ ಕೊಟ್ಟು ಅವರ ಆಚೆ ಬಂದು ಪಾಸ್ಟರ್ ಆಗಿದ್ದಾರೆ, ಒಳ್ಳೆ ಫ್ಯಾಮಿಲಿ ಮ್ಯಾನ್ ಆಗಿದ್ದಾರೆ. ರೌಡಿಸಂ ಬಿಟ್ಟು, ಮಂತ್ರವಾದಿ ಬಿಟ್ಟು, ಆಮೇಲೆ ಅವೆಲ್ಲಾ ರೀತಿಯ ಅನ್ಯಾಯ, ಕೊಲೆ, ಮೋಸ, ವಂಚನೆ ಬಿಟ್ಟು ಇವತ್ತು ಒಳ್ಳೆ ಮನುಷ್ಯರಾಗಿದ್ದಾರೆ. ಅವ್ರು ಎಲ್ಲಿ ಮಾತಾಡಿದ್ದು? ಜೈಲಲ್ಲಿ ಕೂಡ ಚರ್ಚ್ ಇದೆ, ಜೈಲಲ್ಲಿ ಕೂಡ ಪಾಸ್ಟರ್ಗಳು ಹೋಗ್ತಾರೆ. ಹಲ್ಲೆಲೂಯಾ. ಅಲ್ಲಿ ಮಾತಾಡಿ ಅವ್ರು ಹೊರಗಡೆ ಬಂದು ಆ ರೌಡಿಸಂ ಬಿಟ್ಟು, ಆ ಕಳ್ಳತನ ಬಿಟ್ಟು, ಆ ಕೊಲೆ ಮಾಡೋದನ್ನ ಬಿಟ್ಟು, ಅನ್ಯಾಯ ಮಾಡೋದನ್ನ ಬಿಟ್ಟು, ಕದಿಯೋದನ್ನ ಬಿಟ್ಟು ಒಳ್ಳೆಯವರಾಗಿದ್ದಾರೆ. ಇದ್ದಾರೆ. ಆತನು ಯಾವಾಗ್ಲೂ ಇರ್ತಾನೆ. ಆತನು ಎಲ್ಲಾ ಕಾಲದಲ್ಲಿ ಇರ್ತಾನೆ. ಆತನು ನಿನ್ ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಅವ್ರ ಕಾಲದಲ್ಲಿ ಇರ್ತಾನೆ. ಇಂದಿನ ಪೀಳಿಗೆಯಲ್ಲಿದ್ದ, ಇಂದಿನ ತಲೆಮಾರುಗಳಲ್ಲಿದ್ದ, ಮುಂದಿನ ತಲೆಮಾರುಗಳಲ್ಲಿದ್ದಾನೆ. ಆತನು ಅಲ್ಪ ಒಮೆಗ, ದೇವರು, ಆದಿಯು ಅಂತ್ಯವು, ಮೊದಲನೆಯವನು ಕಡೆಯವನು. ಹಲ್ಲೆಲೂಯಾ. ಆತನು ನೆನ್ನೆ ಅಂದ್ರೆ ಇಂದಿನ ದಿನಗಳಲ್ಲಿ, ಅಂದ್ರೆ ಭೂತ, ಭವಿಷ್ಯತ್, ವರ್ತಮಾನ ಕಾಲಗಳಲ್ಲಿ ಇರೋ ದೇವರು. ನೀನ್ ಭಯ ಪಡೋದು ಬೇಕಾಗಿಲ್ಲ. ಇಂದಿನ ದಿನಗಳಲ್ಲಿ ನಿನ್ನ ಕಷ್ಟಗಳಿಂದ ತಪ್ಪಿಸ್ನಲ್ವಾ? ಇಂದಿನ ದಿನಗಳಲ್ಲಿ ನಿನ್ನ ಬಾಧೆಗಳಿಂದ ತಪ್ಪಿಸ್ನಲ್ಲ? ಇಂದಿನ ದಿನಗಳಲ್ಲಿ ನಿನ್ನ ಸಂಕಟಗಳಿಂದ ಬಿಡಿಸ್ನಲ್ವಾ? ಇವತ್ತು ಬಿಡಿಸ್ತಾನೆ, ಮುಂದಿನ ಬರೋ ಎಲ್ಲಾ ದಿನಗಳು ಬಿಡಿಸ್ತಾನಂತ ನೀನು ನಂಬುವುದು ಅವಶ್ಯಕ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೆನ್, ಆಮೆನ್, ಆಮೆನ್. ಈ ಮಾತುಗಳೇ ದೇವರು. ತಿರ್ಗಾ ಹೇಳ್ತಾ ಇದ್ದೇನೆ, ಈ ಮಾತುಗಳೇ ದೇವರು. ಹಲ್ಲೆಲೂಯಾ. ಈ ಮಾತುಗಳೇ ದೇವರು, ಈ ಮಾತುಗಳೇ ಏಸಯ್ಯ. ಇಷ್ಟೊತ್ತು ಕೇಳ್ತಾ ಇದ್ದೀರಲ್ಲ ಮುಕ್ಕಲವರಿಂದ, ಮಾತುಗಳೇ ಏಸಯ್ಯ, ಮಾತುಗಳೇ ಜೀಸಸ್, ಆ ಮಾತುಗಳೇ ದೇವರು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಓದಿ, ಅದಕ್ಕೆ ಸಂಬಂಧಪಟ್ಟಿರೋ ಇನ್ನೊಂದು ವಾಕ್ಯ, ಜಡ್ಜಸ್ 6:13. ನ್ಯಾಯಾಧಿಪತಿಗಳು 6:13, ನ್ಯಾಯಸ್ಥಾಪಕರು 6:13. ಆಮೆನ್. ಜಡ್ಜಸ್ ಬ್ರದರ್ 6:13. ಓದಿ. ಆಗ ಗಿದ್ಯೋನನು ಅವನಿಗೆ, ಸ್ವಾಮಿ ಯೆಹೋವನು ಸಾಕಮ್ಮ. ಏನ್ ವಾಕ್ಯ ಹೇಳ್ತಾ ಇದೆ? ಗಿದಿಯೋನ್. ಹಲ್ಲೆಲೂಯಾ. ತುಂಬಾ ಭಯ ಪಡೋದು. ಎಂತವನು? ತುಂಬಾ ದಿಗಿಲು. ಜೀವನ ಅಂದ್ರೆ ದಿಗಿಲು, ನಾಳೆ ಅಂದ್ರೆ ದಿಗಿಲು, ಜೀವನದ ಭಯ, ಮರಣದ ಭಯ, ಮನುಷ್ಯರ ಭಯ, ಲೋಕದ ಭಯ, ಎಲ್ಲಾ ತರ ಭಯ ಪಡೋ ಗಿದಿಯೋನ್ ನಂತರ ದೇವರು ಬಂದಿದ್ದಾನೆ. ಹಲ್ಲೆಲೂಯಾ.
ಏನ್ ಹೇಳ್ತಾ ಇದ್ದಾನೆ ದೇವರಿಗೆ ಗಿದಿಯೋನು? ದೇವರೇ, ನೀವು ನಮ್ಮ ಮಧ್ಯದಲ್ಲಿ ಇದ್ದಿದ್ರೆ ನಮಗೆ ಯಾಕೆ ಕಷ್ಟ, ನಮಗೆ ಯಾಕೆ ದುಃಖ, ನಮಗೆ ಯಾಕೆ ವೇದನೆ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ದೇವರು ಯಾವಾಗಲೂ ಇದ್ದಾನೆ. ಗಿದಿಯೋನನು ದೇವರನ್ನ ತಪ್ಪಾಗಿ ತಿಳ್ಕೊಳ್ತಾ ಇದ್ದಾರೆ. ಇಸ್ರಾಯೇಲರು ಪಾಪವನ್ನ ಮಾಡಿ, ತಪ್ಪನ್ನ ಮಾಡಿ, ಅಸಹ್ಯವನ್ನ ನಡೆಸಿ, ಅನ್ಯಾಯವನ್ನ ಮಾಡಿ, ಅನೀತಿಯಲ್ಲಿ ನಡೆದು ದೇವರು ಅವನ್ನ ಕೈ ಬಿಟ್ಟಿದ್ದಾನೆ. ಅದು ಬಿಟ್ಬಿಟ್ಟು ಗಿದಿಯೋನು ದೇವರ ಮೇಲೆ ದೂಷಣೆ ಆಗ್ತಾ ಇದ್ದಾನೆ. ದೇವರಿದ್ರೆ ನಮ್ಗೆ ಯಾಕೆ ಹಿಂಗ ಆಗ್ತಾ ಇತ್ತು? ಇನ್ನೊಂದು ವಾಕ್ಯ, ಆದಿಕಾಂಡ 28:16, जेनेसिस चैप्टर 28:16, उत्पत्ति 20:8-16 वचन. ಯಾಕೋಬನು ನಿದ್ರೆಯಿಂದ ಎಚ್ಚೆತ್ತು, ನಿಜವಾಗಿಯೂ ಯೆಹೋವ ದೇವರು ಯೇಸು ಕ್ರಿಸ್ತನು ಈ ಸ್ಥಳದಲ್ಲಿದ್ದಾನೆ. ಏನಂತ ಇದು ಕೊಡ್ತಾ ಇದ್ದಾನೆ? ಗಿದಿಯೋನ್ ದೇವರಿಲ್ಲ ಅಂತ ಇದ್ದಾನೆ. ಯಾಕೋಬ ಏನಂತ ಇದ್ದಾನೆ? ದೇವರಿದ್ದಾರೆ, ದೇವರಿದ್ದಾರೆ. ನೀನು ಇವತ್ತು ಯಾಕೋಬ ತರ ದೇವರಿದ್ದಾರೆ ಅಂತ ಹೇಳ್ತೀಯಾ? ನೀನು ಯಾಕೋಬ ತರ ದೇವರಿದ್ದಾರೆ ಅಂತ ಹೇಳ್ತೀಯಾ? ನೀನು ಗಿದಿಯೋನ ತರ ಭಯ ಪಡ್ತೀರಾ? ನಮಗೆ ಯಾಕೋಬ ತರ ಧೈರ್ಯವಾಗಿ ದೇವರಿಗೆ ಭಯಪಟ್ಟು, ದೇವರಿದ್ದಾನೆ, ಈ ಕಷ್ಟಗಳಿಂದ ತಪ್ಪಿಸ್ತಾನೆ, ದೇವರಿದ್ದಾನೆ, ಈ ಕೊರತೆಯಿಂದ ನನ್ನನ್ನ ಬಿಡಿಸ್ತಾನೆ, ದೇವರಿದ್ದಾನೆ, ಈ ಬಾಧೆಗಳಿಂದ ನನ್ನನ್ನ ಬಿಡಿಸ್ತಾನೆ, ದೇವರಿದ್ದಾನೆ, ಈ ರೋಗದಿಂದ ನನ್ನನ್ನ ಬಿಡಿಸ್ತಾನೆ, ದೇವರಿದ್ದಾನೆ, ಈ ಬಲಹೀನತೆಯಿಂದ ನನ್ನನ್ನ ಬಿಡಿಸ್ತಾನೆ. ಇದು ನಿನ್ನ ಬಾಯಿಗೆ ಅರಿಕೆ ಮಾತು ಬರಬೇಕು. ಆಮೆನ್. ವಾಕ್ಯ ಹೇಳ್ತದೆ, ಯೋಹಾನ ಗ್ರಂಥ 11ನೇ ಅಧ್ಯಾಯ 40ನೇ ವಚನ, ನೀನು ನಂಬಿದರೆ ದೇವರ ಮಹಿಮೆಯನ್ನ ಕಾಣ್ತೀಯ. ನಂಬೇಕು, ನಂಬೇಕು, ನಂಬೇಕು. ನೀನು ನಂಬಿ ದೇವರನ್ನ ಎದುರು ನೋಡು, ದೇವರಿಗೆ ಪ್ರೇ ಮಾಡು, ದೇವರಿಗೆ ಉಪವಾಸ ಮಾಡು, ದೇವರ ಹತ್ರ ಮನಕಾಲ ಹಾಕು, ದೇವರ ಹತ್ರ ಕಣ್ಣೀರ್ ಹಾಕು. ಇದನ್ನ ಬಿಡುಗಡೆ ಕೊಡುವಂತ ಖಂಡಿತ ದೇವರು ತಪ್ಪುದಿರ ನಿನ್ಗೆ ಅನುಗ್ರಹಿಸ್ತಾನೆ. ಅಲ್ಲೆಲೂಯಾ, ಅಲ್ಲೆಲೂಯಾ. ಅಲ್ಲಿ ಗಿದಿಯೋನೇನೋ ದೇವರಿದ್ರೇನು ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಯಾಕೋಬ ದೇವರಿರೋದು ಗೊತ್ತಿಲ್ಲ. ದೇವರು ಅವನ ಹತ್ರ ಮಾತಾಡಿದ ತಕ್ಷಣ, ದೇವರು ಅವನ ಹತ್ರ ದರ್ಶನ ಕೊಟ್ಟಿದ ತಕ್ಷಣ, ದೇವರಿದ್ದಾನೆ, ದೇವರು ಎಲ್ಲಾ ಕಡೆ ಇದ್ದಾನೆ, ದೇವರು ಒಂದೊಂದು ಕಡೆ ಕೂಡ ಇದ್ದಾನೆ. ನಮೇ ಓದಿ. Hallelujah. Praise the Lord. ಎರಡು ಪೂರ್ವಕಾಲ ಅಂತ. ನೆಕ್ಸ್ಟ್ ಇನ್ನೊಂದು ವಾಕ್ಯ ಏನಿದೆ ನೋಡಿ, ಅದರಲ್ಲಿ ಆ ವಾಕ್ಯದಲ್ಲಿ 3 ಅರ್ಥ ಇದೆ. ಒಂದು, ದೇವರ ಬಳಿಗೆ ಬರುವವನು, ನಂಬಿಕೆಯಲ್ಲಿ ದೇವರನ್ನ ಮೆಚ್ಚಿಸುವುದು ಅದಾಯಿತು. ಎರಡನೇ ಅರ್ಥ ಏನಿದೆ ಅದರಲ್ಲಿ? ಎರಡನೇ ಪದ, ದೇವರು ಇದ್ದಾನೆ ಎಂದು ನಂಬುವುದು ಅವಶ್ಯಕ. ದೇವರಿದ್ದಾನೆ ಅಂತ ಹೇಳೋದೇ ಒಂದು ಅರ್ಕೆ. ಮೂರನೇದು ಪ್ರತಿಫಲ. ಏನು ಹೇಳಿದ್ರು? ಪ್ರತಿಫಲ. ಹಲ್ಲೆಲೂಯಾ. ಬಹಳ ಮಂದಿಗೆ, ಚರ್ಚಿಗೆ ಬರೋರಿಗೆ ದೇವರು ನನಗೆ ಪ್ರತಿಫಲ ಕೊಡ್ತಾರಂತ ನಂಬಿಕೆನೇ ಕೊಂಚ ಜನಕ್ಕೆ ಇಲ್ಲ. ದೇವರು ಹೇಳ್ತಾ ಇದ್ದಾನೆ, ಇಷ್ಟು ದಿನ ವಾಕ್ಯ ಕೇಳಿದ್ಯಾ, ಇಷ್ಟು ದಿನ ದೇವರ ಹತ್ರ ಬಂದಿದೀಯಾ, ಕೆಲವು ಕಷ್ಟಗಳಲ್ಲಿ, ಕೆಲವು ಸಮಸ್ಯೆಗಳಲ್ಲಿ ಯಾವ್ದನ ಒಂದು ಕಷ್ಟ ಬಂದ್ಬಿಟ್ರೆ, ಯಾವ್ದನ ಒಂದು ಬಾಧೆ ಬಂದ್ಬಿಟ್ರೆ, ಇದು ಹೆಂಗಪ್ಪ, ಇದು ಯಾವ ರೀತಿ, ಇದರಿಂದ ನಾನು ಆಚೆ ಹೆಂಗ್ ಬರೋದು, ಯಾರು ಸಹಾಯ ಮಾಡ್ತಾರೆ, ಯಾರು ಬಿಡಿಸ್ತಾರೆ? ದೇವರು ಬಿಡಿಸ್ತಾನಂತ ಬರ್ಬೇಕು. ಯೇಸು ಸ್ವಾಮಿ ತಪ್ಪಿಸ್ತಾನೆ, ಯೇಸು ಸ್ವಾಮಿ ಎತ್ತುತ್ತಾನೆ, ಯೇಸು ಸ್ವಾಮಿ ನನ್ನನ್ನ ಬಿಡುಗಡೆ ಮಾಡ್ತಾನೆ, ಯೇಸು ಸ್ವಾಮಿ ನನಗೆ ಕೈ ಚಾಚಿ ನನ್ನನ್ನ ಹಳ್ಳದಿಂದ, ಬಾವಿಯಿಂದ, ಕಷ್ಟದಿಂದ, ಆಮೇಲೆ ಮೆಟ್ಲಿಲ್ದಿರೋ ಬಾವಿಯಿಂದ, ಮೆಟ್ಲಿಲ್ದಿರೋ ಹಳ್ಳದಿಂದ ನನ್ನನ್ನ ಮೇಲೆ ಕೆತ್ತುತ್ತಾನೆ, ಅಲ್ಲಿಗೂ ಬರ್ತಾನೆ. ಫಸ್ಟು ದೇವರಿದ್ದಾನೆ ಅಂತ ನಂಬಬೇಕು, ಮೆಚ್ಚಿಸ್ಬೇಕು. 2, ದೇವರಿದ್ದಾನಂತ ನಂಬಬೇಕು. 3ನೇದು ಪ್ರತಿಫಲ ಕೊಡ್ತಾನಂತ ನಂಬಬೇಕು.
ನಿನ್ ನಂಬಿಕೆ ಎಂತದಾಗಿರ್ಬೇಕಂದ್ರೆ ಅಂತರೇಂದ್ರಿಯ ನಂಬಿಕೆ, ಆಂತರಿಕ ನಂಬಿಕೆ, ಹೊರಗಡೆ ನಂಬಿಕೆ ಅಲ್ಲ, ಔಟ್ಸೈಡ್ ವಿಶ್ವಾಸ ಅಲ್ಲ, ಒಳಗಡೆ ಒಳಗಡೆ. ನೋಡಿ, ಏಸಯ್ಯ ಹತ್ರ ಈ ಭೂಮಿ ಮೇಲೆ ಇರುವಾಗ, ಆತನ ಮನುಷ್ಯನಾಗಿ ದೇವರು ಈ ಲೋಕದಲ್ಲಿ ಇದ್ದಾಗ ಅನೇಕರು ಗುಂಪು ಗುಂಪಾಗಿ ಆತನ ಹತ್ರ ಬರ್ತಾ ಇದ್ರು. ಸಮಾಧಾನ ಇಲ್ಲಿರೋರು, ಆರೋಗ್ಯ ಇಲ್ಲಿರೋರು, ಮೈಯಲ್ಲಿ ನೆಟ್ಟಗಿಲ್ಲಿರೋರು, ತರತರದ ರೋಗಗಳು, ತರತರದ ಬಾಧೆಗಳು, ತರತರದ ಕಷ್ಟಗಳಲ್ಲಿ ಬಂದು ಆತನ ಮುಂದೆ ಪ್ರೇಯರ್ ಮಾಡಿಸ್ಕೊಂತ ಇದ್ರು, ಆತನ ಹತ್ರ ಮುಟ್ಟಿಸ್ಕೊಂತ ಇದ್ರು. ಫಸ್ಟ್ ಅವ್ರಿಗೆ ಮೇಲ್ ಮಾಡ್ತಾ ಇರಲಿಲ್ಲ. ಅವ್ರಿಗೆ ಏನಂತ ಕೇಳ್ತಾ ಇದ್ರೆ, ನಾನ್ ಮಾಡ್ತೀನಂತ ನಂಬ್ತೀಯಾ? ನಾನ್ ಪ್ರತಿಫಲ ಕೊಡ್ತೀನಂತ ನಂಬ್ತೀಯಾ? ನಾನು ಆರೋಗ್ಯ ಕೊಡ್ತೀನಂತ ನಂಬ್ತೀಯಾ? ನಾನು ಹುಟ್ಟು ಕುರುಡನಿಗೆ ಕಣ್ಣು ಕೊಡ್ತೀನಂತ ನಂಬ್ತೀಯಾ? ಹುಟ್ಟು ಕುಟ್ಟನಿಗೆ ಹ್ಯಾಂಡಿಕ್ರಾಫ್ಟ್ಗೆ ಆಮೇಲೆ ನಾನು ಕಾಲ್ ಕೊಡ್ತೀನಂತ ನಂಬ್ತೀಯಾ? ಕುಷ್ಠ ರೋಗಿಗೆ ನಾನು ಕುಷ್ಠವನ್ನ ಶುದ್ಧ ಮಾಡ್ತೀನಂತ ನಂಬ್ತೀಯಾ? ಪಾರ್ಶ್ವವಾಯು ಲಕ್ವಾಯಿ ಹೊಡೆದು ಕೈ ಕಾಲು ಶೋಧನೆ ಇಲ್ದಿರೋರಿಗೆ ನಾನ್ ನಿನ್ಗೆ ಕೈ ಕಾಲು ಬಾಯಿ ಮಾತನ್ನ ಕೊಡ್ತೀನಂತ ನಂಬ್ತೀಯಾ ಅಂತ ಕೇಳಿ ಕೊಡ್ತಾ ಇದ್ದ. ಹೌದು ಸ್ವಾಮಿ, ನಾನ್ ನಂಬ್ತೀನಿ, ನನಗೆ ಮೇಲ್ ಮಾಡು ಅಂದ್ಮೇಲೆ ಮೇಲ್ ಮಾಡ್ತಾ ಇದ್ದ. ಇದರ ಅರ್ಥ ಸಂತಾನ ಅನ್ನೋ ಪ್ರತಿಫಲ ಬೇಕಾ? ಆರೋಗ್ಯ ಅನ್ನೋ ಪ್ರತಿಫಲ ಬೇಕಾ? ಆದಾಯ ಅನ್ನೋ ಪ್ರತಿಫಲ ಬೇಕಾ? ರಕ್ಷಣೆ ಅನ್ನೋ ಪ್ರತಿಫಲ ಬೇಕಾ? ನಿತ್ಯ ಜೀವ ಅನ್ನೋ ಪ್ರತಿಫಲ ಬೇಕಾ? ಸಮೃದ್ಧಿ ಅನ್ನೋ ಪ್ರತಿಫಲ ನಿನಗೆ ಬೇಕಾ? ಕೊರತೆ ಇಲ್ಲಿರೋ ಜೀವಿತದ ಪ್ರತಿಫಲ ನಿನಗೆ ಬೇಕಾ? ಕೊಡ್ತಾನಂತ ನಂಬು. ಸ್ವಾಮಿ ಕೊಡೋ ದೇವರಂತ ನಂಬು. ಪ್ರತಿ ಮನುಷ್ಯನಿಗೂ ಪ್ರತಿಫಲ ಕೊಡೋದೇ ಏಸಯ್ಯ. ನೀನ್ ಸಂಶಯ ಪಟ್ರೆ, ನೀನ್ ಡೌಟ್ ಪಟ್ರೆ ಹೆಂಗ್ ಕೊಡ್ತಾನೆ, ಹೆಂಗ್ ತೀರಿಸ್ತಾನೆ? ಇಷ್ಟು ಲಕ್ಷ ಇದೆಯಲ್ಲ, ಇಷ್ಟು ಸಾಲ ಇದೆಯಲ್ಲ, ಇಷ್ಟು ಪ್ರಾಬ್ಲಮ್ ಇದೆಯಲ್ಲ, ನಮ್ಮ ಬಿಸ್ನೆಸ್ ಎಲ್ಲ ಹಾಳಾಗಿದೆಲ್ಲ, ಕಂಪ್ನಿ ಲಾಸ್ ಅಲ್ಲಿ ನಡೀತದೆ, ಹೆಂಗೆ ಬಿಡಿಸ್ತಾನೆ? ಒಂದು ಪ್ರೇಯರ್ ಹೆಂಗ್ ಮೇಲ್ ಮಾಡ್ಬಿಡ್ತೈತೆ, ಒಂದು ಪ್ರೇಯರ್ ಹೆಂಗೆ ನಮ್ಮ ಬಿಸ್ನೆಸ್ ನ ಮೇಲೆ ತಂದ್ಬಿಡ್ತೈತೆ ಅನ್ಬೇಡ. ಅದೇ ಸಂಶಯ, ಅದೇ ಡೌಟ್. ಎಲ್ಲೆಲ್ಲೂ ಹೋದ್ರೂ ಮೇಲಾಗಿಲ್ಲ, ಇಲ್ಲಿ ಮೇಲಾಗ್ಬಿಡ್ತೈತ? ಇಲ್ಲಿ ಏನು ಇಲ್ಲ, ಖಾಲಿ ಗೋಡೆಗಳಿದೆ. ನೀನ್ ನಂಬು. ಅದೇ ಏಸಯ್ಯ. ಎಷ್ಟೋ ಜನಕ್ಕೆ ಕಷ್ಟಗಳಲ್ಲಿ ಸ್ವಾಮಿ ಅದಕ್ಕೆ ಬರ್ತಾ ಇದ್ರು, ಅದನ್ನ ಏನ್ ಹೇಳ್ತಾ ಇದ್ದ ಗೊತ್ತಾ? ನಾನ್ ನಿನ್ ಕಷ್ಟ ತೀರಿಸ್ತೀನಿ ಅಂತ ನಂಬ್ತೀಯಾ? ಆತನ ಅವ್ರ ತಲೆ ಮೇಲೆ ಕೂಡ ಕೈ ಇಡ್ತಾ ಇರಲಿಲ್ಲ, ಅವ್ರ ಕೈ ಮೇಲೆ ಕೂಡ ಕೈ ಇಡ್ತಾ ಇರಲಿಲ್ಲ, ಅವ್ರ ಕಾಲ್ ಮೇಲೆ ಕೂಡ ಕೈ ಇಡ್ತಾ ಇರಲಿಲ್ಲ. ನಿನ್ ಮನೆಗೂ ನಿನ್ ಮೇಲಾಗಿದೆ. ನಿನ್ ನಂಬಿಕೆನೆ ನಿನ್ನನ್ನ ಸ್ವಸ್ಥಪಡಿಸಿದೆ. ಮೂಕರು ಮಾತಾಡ್ತಾರೆ, ಮೂಗರು ಮಾತಾಡ್ತಾರೆ, ಹುಟ್ಟರು ನಡೀತಾರೆ, ಕುರುಡರು ನೋಡ್ತಾರೆ, ಸತ್ತವರು ಎದ್ದೋಳ್ತಾರೆ, ಪಾರ್ಶ್ವವಾಯುವಿನವರು ಸ್ವಸ್ಥರಾಗ್ತಾರೆ, ಕುಷ್ಠ ರೋಗಿಗಳು ಸ್ವಸ್ಥರಾಗ್ತಾರೆ, ಮೂರ್ಛೆ ರೋಗಿಗಳು ಸ್ವಸ್ಥರಾಗ್ತಾರೆ. ಆಮೇಲೆ ನಂಬಿಕೆ 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 ಆತ ನಿನ್ನ ಹತ್ರ ಈಗ ಬಂದಿದೆಯ ದೇವರ ಹತ್ರ, ನಿನ್ನ ಹತ್ರ ಎದುರು ನೋಡೋದಾದ್ರೆ ಏನಂದ್ರೆ ನಂಬಿಕೆ 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 ನಂಬಿಕೆಯಿಂದ ಕೇಳು, ನಂಬಿಕೆಯಿಂದ ಕಣ್ಣೀರು ಹಾಕು, ನಂಬಿಕೆಯಿಂದ ದೇವರ ಹತ್ರ ಅಳು, ನಿನಗೆ ಕೊಡ್ತಾನೆ. ಆತನು ನಿನ್ನ ಹತ್ರ ಲಾಭ ನೋಡೋನಲ್ಲ, ನಿನಗೆ ಲಾಭ ಮಾಡೋದು. ಅಲ್ಲೆಲೂಯಾ. ಯಾಕಂದ್ರೆ ಯೇಸು ಸ್ವಾಮಿ ದೇವರು, ಆತನು ಸರ್ವೇಶ್ವರನು, ಸರ್ವ ಯುಗಗಳ ಅರಸನು. ಭೂಮಿಯು ಆತನಿಗೆ ಪಾದಪೀಠ, ಆಕಾಶ ಆತನಿಗೆ ಸಿಂಹಾಸನ. ಆತನು ಈ ಲೋಕಗಳನ್ನೇ ಮುಳುಗಿರೋ ದೇವರು, ಸರ್ವ ಸಂಪನ್ನನು. ಸಕಲ ವ್ಯಾಧಿಯಿಂದ, ಶತ್ರು ಭಯದಿಂದ ನಿನ್ನನ್ನು ಬಿಡಿಸೋ ದೇವರು. ಯಾರು ಏನನ್ನ ಹೇಳಿರಿ, ಇದಾಗಲ್ಲ, ಇದಾಗುತ್ತೆ, ಟೈಮ್ ಆಗೋಗಿದೆ, ಆಗೋದಿಲ್ಲ, ಸ್ಕ್ಯಾನಿಂಗ್ ಹಿಂಗೆ ಹೇಳ್ತಾ ಇದೆ, ಆಮೇಲೆ ನಂಬೇಡ. ಏಸಯ್ಯನ ನಂಬು. ಅವ್ರ ಮಾತುಗಳನ್ನ ದೊಡ್ಡದಾಗಿ ತಗೋಬೇಡ. ಏಸಯ್ಯ ಮೇಲೆ ಹಾಕು ನಿನ್ ಪಾಲನ.
ನೀನು ಹೊತ್ಕೊಂಡು ಓಡಾಡಿದೀಯಾ, ನೀನು ಎತ್ಕೊಂಡು ಹತ್ತು ಅಲ್ದಿದೀಯಾ, ಅಲ್ಲಿಗೆ ಇಲ್ಲಿಗೆ ಇಲ್ಲಿಗೆ ಅಲ್ಲಿಗೆ. ಇವತ್ತು ಯೇಸಯ್ಯ ಹೇಳ್ತಾ ಇದ್ದಾರೆ, ನಿನ್ನ ಭಾರವನ್ನ, ನಿನ್ನ ದುಃಖವನ್ನ, ನಿನ್ನ ಕಷ್ಟವನ್ನ, ನಿನ್ನ ವೇದನೆಯನ್ನ, ನಿನ್ನ ನೋವನ್ನ ನನ್ನ ಮೇಲೆ ಆ ವಾಕ್ಯ ಓದಿ ಕಡೆಯದಾಗಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಮತ್ತಾಯ ಗ್ರಂಥ 11ನೇ ಅಧ್ಯಾಯ, ಮ್ಯಾಥ್ಯೂ ಚಾಪ್ಟರ್ 11, मत्ती 11 अध्याय, मत्ताय हमें 20:8, 11:28, 11:28, मत्ताय मैथ्यू चैप्टर 11:28. ಕಷ್ಟಪಡ್ತಾ ಇದೆಯಾ? ಆರೋಗ್ಯ ಇಲ್ಲ ಅಂತ ಕಷ್ಟಪಡ್ತಾ ಇದೆಯಾ? ಉದ್ಯೋಗ ಇಲ್ಲ ಅಂತ ಕಷ್ಟಪಡ್ತಾ ಇದೆಯಾ? ಮನೆ ಇಲ್ಲ ಅಂತ ಕಷ್ಟಪಡ್ತಾ ಇದೆಯಾ? ಮಕ್ಕಳು ಸ್ಕೂಲ್ ಫೀಸ್ ಕಷ್ಟಪಡ್ತಾ ಇದೆಯಾ? ಲೋನ್ ಕಟ್ಟೋದು ಕಷ್ಟಪಡ್ತಾ ಇದೆಯಾ? ಆಸ್ಪತ್ರೆ ಅಲ್ಲಿಗೆ ಕಷ್ಟಪಡ್ತಾ ಇದೆಯಾ? ಅಲ್ಲಿ ಇಲ್ಲಿ ಅಲ್ಲಾಗುತ್ತೆ, ಇಲ್ಲಾಗುತ್ತೆ, ಅಲ್ಲಿ ಮೇಲಾಗುತ್ತೆ, ಇಲ್ಲಿ ಮೇಲಾಗುತ್ತೆ ಅಂತ ಕಷ್ಟಪಡ್ತಾ ಇದೆಯಾ? ಎಷ್ಟು ದಿನಗಳಿಂದ ಬಾಧೆ, ಎಷ್ಟು ದಿನಗಳಿಂದ ಕಷ್ಟ, ಎಷ್ಟು ದಿನಗಳಿಂದ ವೇದನೆ ತಿರುಗ್ತಾ ಇದೆಯಾ? ದೇವರು ಹೇಳ್ತಾ ಇದ್ದಾರೆ, ಎಲೇ ಕಷ್ಟಪಡುವವರೇ, நீங்களெல்லாரும் இளைப்பாறுதல் தருவேன். இன்னும் सर कन्नड़ದಲ್ಲಿ पढ़ो ब्रदर. ये सब परिश्रम करने वाले सब बोझ से दबे हुए लोग मेरे पास आओ, मैं तुम्हें विश्राम दूंगा. मेरे पास आओ, तुम्हें मैं आपको विश्रांति दूंगा. ವಾಕ್ಯ ಹೇಳ್ತದೆ, ಎಲೈ ಕಷ್ಟಪಡ್ತಾ ಇರೋ ಜನರೇ, ಬಾಧೆ ಪಡ್ತಾ ಇರೋ ಜನರೇ, ವೇದನೆ ಪಡ್ತಾ ಇರೋ ಜನರೇ, ದುಃಖ ಪಡ್ತಾ ಇರೋ ಜನರೇ, ಆಸ್ಪತ್ರೆಗೆ ಅಲೀತಾ ಇರೋ ಜನರೇ, ಸಮಾಧಾನವಿಲ್ದಿರ, ಸಂತೋಷವಿಲ್ದಿರ, ಆರೋಗ್ಯವಿಲ್ದಿರ, ಉದ್ಯೋಗ ಇಲ್ದಿರ, ಸಮಸ್ಯೆಗಳಿಲ್ದಿರೋ ಜನರೇ, ನನ್ನ ಹತ್ರ ಬನ್ನಿ, ನನ್ನ ಹತ್ರ ಬಾ. ನೋಡಿ ಆತರ ಕರೀತಾ ಇದ್ದಾರೆ. ನೋಡಿ ದೇವರು ಆತನಿಗೆ ಎಷ್ಟು ಆತನ ಮೇಲೆ ನಂಬಿಕೆ ನೋಡಿ. ಎಂತೆಂತ ಪ್ರಾಬ್ಲಮ್ ಇರ್ತೈತೆ ಮನುಷ್ಯರಿಗೆ, ಎಂತೆಂತ ಕಷ್ಟಗಳಿರ್ತೈತೆ. ರಾಜಕಾರಣಿಗೂ ಕಷ್ಟನೇ, ಅಲ್ಲೆಲೂಯ್ಯ, ರೈತನಿಗೂ ಕಷ್ಟನೇ, ಬಿಸ್ನೆಸ್ ಮ್ಯಾನ್ಗೂ ಕಷ್ಟನೇ, ಮಂತ್ರವಾದಿಗೂ ಕಷ್ಟನೇ, ಮಾಮೂಲಿ ಮನುಷ್ಯನಿಗೂ ಕಷ್ಟನೇ, ಪೂಜಾರಿಗೂ ಕಷ್ಟನೇ, ಆಮೇಲೆ ಮನೆ ನಡೆಸೋ ಮಾಲೀಕನಿಗೂ ಕಷ್ಟನೇ, ಊರ್ ಯಜಮಾನಿಗೂ ಕಷ್ಟನೇ, ಮಿನಿಸ್ಟ್ರಿಗೂ ಕಷ್ಟನೇ, ಪ್ರತಿಯೊಬ್ಬರಿಗೂ ಕಷ್ಟ ಇರ್ತದೆ. ಈ ಸಕಲ ಜನರನ್ನ, ಭೂಮಿಯಲ್ಲಿರೋ ಎಲ್ಲಾ 850 ಕೋಟಿ ಜನಗಳನ್ನ ಏನಂತ ಕರೀತಾ ಇದ್ದಾನೆ ಅಂದ್ರೆ, ಕಷ್ಟದಲ್ಲಿರೋ ನನ್ನ ಜನರೇ, ಕಣ್ಣೀರಲ್ಲಿರೋ ನನ್ನ ಜನರೇ, ಬಾಧೆಯಲ್ಲಿರೋ ನನ್ನ ಜನರೇ, ದುಃಖದಲ್ಲಿರೋ ನನ್ನ ಜನರೇ, ಆಮೇಲೆ ನನ್ನ ಹತ್ರ ಬನ್ನಿ, ನನ್ನ ಹತ್ರ ಬಾ. ನಾನು ನಿನ್ನ ಬಾಧೆಯನ್ನು ಒತ್ಕೊಂತೀನಿ, ನಾನು ನಿನ್ನ ರೋಗವನ್ನು ಒತ್ಕೊಂತೀನಿ, ನಾನು ನಿನ್ನ ಕಷ್ಟವನ್ನು ತಕ್ಕೊಂತೀನಿ, ನಾನು ನಿನ್ನ ಬಲಹೀನತೆಯನ್ನು ಎತ್ಕೊಂತೀನಿ, ನಾನು ನಿನ್ನ ಪ್ರಾಬ್ಲಮ್ ಅನ್ನ ತಕೊಂತೀನಿ, ನಾನು ನಿನ್ನ ಸಂಕಟವನ್ನು ತಕೊಂತೀನಿ, ನಾನು ನಿನ್ನ ಅವಮಾನವನ್ನು ಒತ್ಕೊಂತೀನಿ, ನಾನು ನಿನ್ನ ಕಣ್ಣೀರನ್ನು ಒರೆಸ್ತೀನಿ, ನಾನು ನಿನ್ನ ಭಾರವನ್ನು ಹೊರ್ತೀನಿ, ನಾನು ನಿನಗೆ ಬಿಡುಗಡೆಯನ್ನು ಕೊಡ್ತೀನಿ ಅಂತ ಅದರ ಅರ್ಥ. ಕಷ್ಟಪಡುವವರೇ ನನ್ನ ಹತ್ರ ಬನ್ನಿ. ನಿನ್ನ ಕಷ್ಟ ನೀನು ತೀರ್ಸಕ್ಕಾಗಲ್ಲ, ನಿನ್ನ ಕಷ್ಟ ದೇವರು ತೀರಿಸ್ತಾನೆ, ನಿನ್ನ ಬಾಧೆ ಏಸಯ್ಯ ನೀಗಿಸ್ತಾನೆ. ನನ್ನ ಹತ್ರ ಬಾ, ನನ್ನ ಹತ್ರ ಬಾ. ನಿನ್ಗೆ ಆತ್ಮ ರಕ್ಷಣೆ ಬೇಕಾ, ಮುಕ್ತಿ ಬೇಕಾ, ಏಸಯ್ಯ ಹತ್ರನೇ ಬರಬೇಕು. ಯಾಕಂದ್ರೆ ನಿನ್ನ ಆತ್ಮ ನರಕಕ್ಕೆ ಹೋಗ್ಬಾರ್ದಂತ ನಿನಗಾಗಿ ತನ್ನ ದೇಹವನ್ನೇ ಶಿಲುಬೆಯಲ್ಲಿ ಅರ್ಪಿಸಿದ್ದೆ, ಅದೇ ಉದ್ದೇಶ. ನಿನ್ನ ಆತ್ಮಕ್ಕೆ ಮುಕ್ತಿ ಬೇಕಾ, ನಿನ್ನ ಪಾಪಕ್ಕೆ ಬಿಡುಗಡೆ ಬೇಕಾ, ನಿನ್ನ ಶಾಪಕ್ಕೆ ಬಿಡುಗಡೆ ಬೇಕಾ, ನಿನ್ನ ತಂದೆ, ನಿನ್ನ ತಾಯಿ, ನಿನ್ನ ಮುತ್ತಾತ, ನಿನ್ನ ಮುತ್ತಜ್ಜಿ, ನಿನ್ನ ತಾತ, ನಿನ್ನ ಅಜ್ಜಿ, ನಿನ್ನ 32 ತಲೆಮಾರಿಗೆ ಮಾಡಿರೋ ಶಾಪ ನಿನ್ನ ಮೇಲೆ, ನಿನ್ನ ಮಕ್ಕಳ ಮೇಲೆ, ನಿನ್ನ ಮೊಮ್ಮಕ್ಕಳ ಮೇಲೆ, ನಿನ್ನ ಮರಿ ಮೊಮ್ಮಕ್ಕಳ ಮೇಲೆ ಬಂದಿರ್ತದೆ. ಅವುಗಳು ಕೂಡ ಹೋಗ್ಬೇಕಂದ್ರೆ ಏಸಯ್ಯ ಹತ್ರ ಹೇಳ್ತಾ ಇದ್ರೆ, ನನ್ನ ಹತ್ರ ಬಾ. ನಾನು ಆ ಶಾಪದ ಕಟ್ಟುಗಳಿಂದ, ಆ ಶಾಪದ ಬಂಧನಗಳಿಂದ ನಿನ್ನನ್ನು ಬಿಡಿಸ್ತೀನಿ, ನಿನ್ನನ್ನು ತಪ್ಪಿಸ್ತೀನಿ,
ಅನೇಕ ಸಾರಿ ಅನೇಕ ಕುಟುಂಬಗಳಲ್ಲಿ ಸಾವುಗಳು, ನೋವುಗಳು, ಒಬ್ಬರಾದ್ಮೇಲೆ ಒಬ್ರು ಸಾಯ್ತಾ ಇರ್ತಾರೆ. ಸಾಲದ ಮೇಲೆ ಸಾಲ, ಆಕ್ಸಿಡೆಂಟ್ ಮೇಲೆ ಆಕ್ಸಿಡೆಂಟ್, ಗಾಯದ ಮೇಲೆ ಗಾಯ. ಎಷ್ಟು ದುಡಿದ್ರೂ ನಿಲ್ಲಲ್ಲ. ಯಾವಾಗ್ಲೂ ವೇದನೆ, ನೋವು, ಕಣ್ಣೀರು, ಸಮಸ್ಯೆ, ಲೋನ್ ಕಟ್ಟೋದು, ಸಾಲ ಕಟ್ಟೋದು, ಬಾಡಿಗೆ ಕಟ್ಟೋದು, ಹೋಗ್ತಾ ಇರ್ತಾರೆ. ಕಾರಣ ಏನಂದ್ರೆ ಕುಟುಂಬದಲ್ಲಿ ಶಾಪ ಹಿಂಬಾಲಿಸ್ತಾ ಇರ್ತಾರೆ. ಹೆಂಗೆ ಅಮ್ಮ ಅಪ್ಪ ಆಸ್ತಿ, ಜಮೀನು, ವಸ್ತುಗಳು, ಬಂಗಾರ ಮಕ್ಕಳಿಗೆ ಪಾಲೋಗುತ್ತೋ, ಶಾಪ ಕೂಡ ಮಕ್ಕಳಿಗೆ ಬರ್ತದೆ. ಆ ಕರ್ಮ ಕೂಡ ಮಕ್ಕಳ ಮೇಲೆ ಬರ್ತದೆ, ಅದು ಮೊಮ್ಮಕ್ಕಳಿಗೆ ಬರ್ತದೆ. ಶಾಪ, ಪಾಪ, ಕರ್ಮ ನಿನಗೆ ಸಮಾಧಾನ ಕೊಡಲ್ಲ, ನಿನಗೆ ಬಿಡುಗಡೆ ಕೊಡಲ್ಲ. ನಿನ್ನ ಆತ್ಮ ಸ್ವರ್ಗಕ್ಕೆ, ಪರಲೋಕಕ್ಕೆ ಹೋಗೋದಕ್ಕೆ ಬಿಡಲ್ಲ. ನಿನಗೆ ಶಾಪ ಹೋಗ್ಬೇಕಂದ್ರೆ, ನಿನಗೆ ಪಾಪ ಹೋಗ್ಬೇಕಂದ್ರೆ ಯೇಸಯ್ಯ ರಕ್ತ ಮಾತ್ರ ತೊಳಿತೈತೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದು ಕೋಳಿ ರಕ್ತದಿಂದಾಗ್ಲಿ, ಅದು ಕುರಿ ರಕ್ತದಿಂದಾಗ್ಲಿ, ಅದು ಮೇಕೆ ರಕ್ತದಿಂದಾಗ್ಲಿ, ಅದು ಮನುಷ್ಯ ರಕ್ತದಿಂದಾಗ್ಲಿ ಮಾತ್ರ ನಿನಗೆ ಬಿಡುಗಡೆ ಸಿಗೋದೇ ಇಲ್ಲ. ಕೇವಲ ಯಜ್ಞದ ಕುರಿಮರಿಯಾದಾತನಾದ ಆಮೆನ್, ಶಿಲುಬೆಯಲ್ಲಿ ಬಲಿಯಾದ ಯೇಸು ಕ್ರಿಸ್ತನ ರಕ್ತದಿಂದ ಮಾತ್ರ ನಿನ್ನ ಶಾಪ, ಪಾಪ ಮುಕ್ತಿ ಆಗುತ್ತೆ. ನಿನ್ನ ಆತ್ಮ ಸ್ವರ್ಗಕ್ಕೆ ಹೋಗ್ತದೆ. ಆಮೆನ್, ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ಕಷ್ಟಪಡು ನನ್ನ ಜನರೇ. ನಿನ್ನ ಏನಂತ ಕರೀತಾ ಇದ್ದೇನೆ? ಎಲ್ಲಾರು ಈ ಪ್ರಪಂಚದಲ್ಲಿರೋ 850 ಕೋಟಿ ಜನ, ರಷ್ಯಾ, ಅಮೆರಿಕ, ಚೀನಾ, ನೇಪಾಳಿ, ಭಾರತ, ಆಸ್ಟ್ರೇಲಿಯಾ ದೇಶ, ಅಮೆರಿಕ ದೇಶ, ಇಸ್ರಾಯೇಲ್ ದೇಶ, ಭಾರತ ದೇಶ, ಶ್ರೀಲಂಕಾ, ಪಾಕಿಸ್ತಾನ, ಉಗಾಂಡ, ಆಮೇಲೆ ಎಲ್ಲ 195 ದೇಶಗಳಲ್ಲಿರೋ 850 ಕೋಟಿ ಜನಗಳನ್ನ యేసయ్య ಈ ವಾಕ್ಯದ ಮೂಲಕ ಏನಂತ ಇದ್ದಾನೆ ಅಂದ್ರೆ ನನ್ನ ಜನರು. ಯಾಕಂತ ಹೇಳ್ತಾ ಇದ್ದಾನೆ ಅಂದ್ರೆ ಅವ್ರ ಹಿಂದೂಗಳು, ಅವರು ಬೌದ್ಧರು, ಅವರು ಸಿಖ್ರು, ಅವರು ಮುಸ್ಲಿಮು, ಅವರು ಪಾರಸೀಯರು, ಅವರು ಯಾವ ಮಾರ್ಗದವರು, ಯಾವ ಧರ್ಮದವರು, ಅವನ್ನೆಲ್ಲ ಹುಟ್ಟಿಸಿದ್ರು యేసయ్ಯನೇ. ಅವನ್ನೆಲ್ಲ ಅವ್ರ ತಾಯಿಯ ಗರ್ಭದಲ್ಲಿ ರೂಪಿಸಿದ್ರು యేసయ్ಯನೇ. ಅವನ್ನೆಲ್ಲ ತಿದ್ದಿ ಹೆಣ್ಣು ಮಗು ಬೇಕು, ಗಂಡು ಮಗು ಬೇಕು, ಯಾವ ದೇಶದಲ್ಲಿ ಹುಟ್ಟಬೇಕು, ಯಾವ ತಾಯಿ ಹೊಟ್ಟೆಯಲ್ಲಿ ಹುಟ್ಟಬೇಕು, ಯಾವ ತಂದೆ ತಾಯಿಗೆ ಅವ್ರ ಮಗು ಆಗಿರ್ಬೇಕಂತ ಡಿಸೈಡ್ ಮಾಡಿದೆ యేసయ్య. ಅದಕ್ಕೆ ಹೇಳ್ತಾ ಇದ್ದಾನೆ, ಎಲೆ ಕಷ್ಟ ಪಡುವವರೇ, ಎಲೆ ಭಾರ ಹೊರುವವರೇ, ಎಲೆ ದುಃಖ ಪಡುವವರೇ, ಎಲೆ ವೇದನೆ ಪಡುವವರೇ, ಎಲೆ ವ್ಯಾಧಿಯನ್ನು ಹೊತ್ಕೊಂಡಿರೋ ನನ್ನ ಜನರೇ, ಸಾಲದಲ್ಲಿ ಕಷ್ಟದಲ್ಲಿ ಬಳಲೋ ನನ್ನ ಜನರೇ, ನೀವೆಲ್ಲ ನನ್ನ ಹತ್ರ ಬನ್ನಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೀನಿ, ಬಿಡುಗಡೆಯನ್ನು ಕೊಡ್ತೀನಿ, ಸಮಾಧಾನವನ್ನು ಕೊಡ್ತೀನಿ, ಮುಕ್ತಿಯನ್ನ ಕೊಡ್ತೀನಿ, ಶಾಂತಿಯನ್ನ ಕೊಡ್ತೀನಿ, ಆ ನೆಮ್ಮದಿಯನ್ನ ಕೊಡ್ತೀನಿ. ಎಷ್ಟೋ ಜನಗಳಿಗೆ ದುಡ್ಡಿದೆ, ಐಶ್ವರ್ಯ ಇದೆ, ಬೇಜರಿದೆ, ಆಸ್ತಿ ಇದೆ, ಲ್ಯಾಂಡ್ ಇದೆ, ಸಮಾಧಾನ ಇಲ್ಲ, ಸಾಯವಾಗ ಅಳ್ತಾರೆ. ಅಲ್ಲೆಲ್ಲೂ ಪ್ರಾಣನೇ ಬಿಟ್ಕೊಡಲ್ಲ, ಭಯ, ಸಾಯ್ತನೋ ಭಯ. ನೀನು ಕ್ರಿಸ್ತನಲ್ಲಿದ್ರೆ ನಿನಗೆ ಭಯ ಕೂಡ ಆಗಲ್ಲ. ನೀನು ಕ್ರಿಸ್ತನಲ್ಲಿದ್ರೆ ನಿನಗೇನು ಇಲ್ಲದ್ರೆ ಕೂಡ ಸಮಾಧಾನ ಇರ್ತದೆ, ಶಾಂತಿ ಇರ್ತದೆ. ನಿನ್ಗೆ ಯಾವುದು ಮುಕ್ತಿ ಕೊಡಲ್ಲ, యేసయ్య ಮಾತ್ರ ಮುಕ್ತಿಯನ್ನ ಕೊಡುತ್ತೇವೆ. ನಾವೆಲ್ಲ ಮೇಲೆ ಎದ್ದಿಟ್ಕೊಳ್ಳೋಣ. ನಂಬಿಕೆ ಬಗ್ಗೆ ಮಾತಾಡಿದರೆ, ಕಷ್ಟದಲ್ಲಿ ನನ್ನ ಹತ್ರ ಬನ್ನಿ ಅಂತ ಹೇಳಿದರೆ, ಪ್ರತಿಫಲ ಕೊಡ್ತೀನಿ ಅಂತ ಹೇಳಿದರೆ, ಪ್ರತಿಫಲ ಕೊಡ್ತೀನಿ ಅಂತ ಹೇಳಿದರೆ, ನನ್ನನ್ನು ನಂಬಿ ಅಂತ ಹೇಳಿದರೆ, ನನ್ನನ್ನು ವಿಶ್ವಾಸ ಮಾಡಿ ಅಂತ ಹೇಳಿದರೆ, ಎಲ್ಲರೂ ಕಣ್ಮುಚ್ಚಿ ವಾಕ್ಯದ ಮೇಲೆ ಪ್ರೇ ಮಾಡಿ ಪ್ರತಿಯೊಬ್ಬರು ಕೂಡ ನಂಬಿಕೆಯಿಂದ ಪ್ರೇ ಮಾಡಿ, ಆತ್ಮ ಬಲದಿಂದ ಪ್ರೇ ಮಾಡಿ, ನಂಬಿಕೆಯಿಂದ ಅಪ್ಪ ಒಬ್ಬ ಇದ್ದೇನೆ ಸ್ವಾಮಿ, ನಂಬಿಕೆಯನ್ನು ಸುರಿಸಪ್ಪ. ಯಾರ್ಯಾರು ಕಷ್ಟದಲ್ಲಿ ಬಂದಿದ್ದಾರೋ ಕಷ್ಟದಿಂದ ಬಿಡುಗಡೆ ಕೊಡಪ್ಪ. ಯಾರ್ಯಾರು ಅನಾರೋಗ್ಯದಲ್ಲಿ ಬಂದಿದ್ದಾರೋ ಆರೋಗ್ಯವನ್ನು ಕೊಡಪ್ಪ. ಯಾರ್ಯಾರು ಉದ್ಯೋಗವಿಲ್ಲದೆ ಬಂದಿದ್ದಾರೋ ಉದ್ಯೋಗದ ಬಾಗಿಲನ್ನು ತೆರೆ ರಾಜ. ಯಾರ್ಯಾರು ಸಮಸ್ಯೆ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಬಂದಿದ್ದಾರೋ ಆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇಂದ ಬಿಡುಗಡೆ ಕೊಡಪ್ಪ. ಯಾರ್ಯಾರು ಎಕ್ಸಾಮ್ ಬರ್ದಿದ್ದಾರೋ ಅವ್ರಿಗೆಲ್ಲ ಒಳ್ಳೆ ರಿಸಲ್ಟ್ ಅನ್ನ ಕೊಡಪ್ಪ. ಯಾರ್ಯಾರು ಓನ್ ಬಿಸ್ನೆಸ್ ಮಾಡ್ತಾ ಇದ್ದಾರೋ ಅವ್ರ ಬಿಸ್ನೆಸ್ ಅನ್ನು ಆಶೀರ್ವದಿಸಪ್ಪ. ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೋ ಅವರ ಪೇಮೆಂಟ್ ಅನ್ನು ಆಶೀರ್ವದಿಸಪ್ಪ. ಓ ಶಕ್ತಿಯಿಂದ ತುಂಬಪ್ಪ, ನಿನ್ನ ಮಹಿಮೆಯಿಂದ ತುಂಬಪ್ಪ, ನಿನ್ನ ಬಲದಿಂದ ತುಂಬಪ್ಪ. ನಿನ್ನ ವಾಕ್ಯದ ಬಾಗಿಲನ್ನ ತೆರೆ ರಾಜ, ನಿನ್ನ ಆಶೀರ್ವಾದ ಬಾಗಿಲನ್ನ ತೆರೆ ರಾಜ. ಓ ಆರೋಗ್ಯದ ಬಾಗಿಲನ್ನ ತೆರೆ ರಾಜ, ಓ ಉದ್ಯೋಗದ ಬಾಗಿಲನ್ನ ತೆರೆ ರಾಜ, ಓ ಸಮಾಧಾನ ಬಾಗಿಲನ್ನ ತೆರೆ ರಾಜ, ಓ
ನಿದ್ರೆ ಬರ್ದಿರ, ಆರೋಗ್ಯ ಇಲ್ಲಿಲ್ಲ, ಊಟ ಮಾಡಕ್ಕಾಗಿಲ್ಲ, ಒಳ್ಳಾಟ ಪ್ರತಿ ಮಗುವನ್ನ, ಪ್ರತಿ ಸಹೋದರನನ್ನ, ಪ್ರತಿ ಸಹೋದರಿಯನ್ನ ಮುಟ್ಟಿ ಸ್ವಸ್ಥಪಡಿಸೋಣ ಯೇಸುವಿನ ನಾಮದಲ್ಲಿ. ಆಮೆನ್, ಆಮೆನ್, ಆಮೆನ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ನನ್ನ ಮನವಿ ಕರ್ತನನ್ನು ಕೊಂಡಾಡು, ನನ್ನ ಸರ್ವೇದರೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಕರ್ತನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯದಿರು. ಆಮೆನ್, ಆಮೆನ್, ಆಮೆನ್.